ಹೆಲೋ ಮೈ ಡಿಯರ್ ಸ್ಟೂಡೆಂಟ್ಸ್, ಹೇಗಿದ್ದೀರಾ ಎಲ್ಲರೂ? ವೆಲ್ಕಮ್ ಟು ಪಲ್ಲವಿ ಟ್ಯುಟೋರಿಯಲ್ಸ್. ಮಕ್ಕಳು ಎಲ್ಲರೂ ಕೂಡ ಸೆಕೆಂಡ್ ಪಿ ಯು ಸಿ ಅಕೌಂಟೆನ್ಸಿ ಎಕ್ಸಾಮಿಗೆ ಪ್ರಿಪೇರ್ ಆಗ್ತಾ ಇದ್ದೀರಿ. ಮಕ್ಕಳೇ, ಸೆಕೆಂಡ್ ಪಿ ಯು ಸಿ ಅಕೌಂಟೆನ್ಸಿ ಅಂತ ಬಂದಾಗ ಪ್ರಾಬ್ಲಮ್ಸ್ಗಳನ್ನ ಈಸಿಯಾಗಿ ಸಾಲ್ವ್ ಮಾಡ್ಬೋದು. ಸ್ಟೆಪ್ಪನ್ನ ಯಾವ ರೀತಿ ಮಾಡ್ಕೊಳ್ಬೇಕು ಅನ್ನೋದನ್ನು ಕಲ್ತ್ಕೊಂಡ್ರೆ, ಅಥವಾ ಒಂದು ಕಾನ್ಸೆಪ್ಟು ಏನು ಅನ್ನೋದನ್ನು ಕರೆಕ್ಟಾಗಿ ಅರ್ಥ ಮಾಡಿಕೊಂಡ್ರೆ, ಅಡ್ಮಿಷನ್ ಆಗಿರ್ಬೋದು, ರಿಟೈರ್ಮೆಂಟು, ಡಿಸಲ್ಯೂಷನ್ನು, ಇಶ್ಯೂ ಆಫ್ ಶೇರ್ಸು, ಇಶ್ಯೂ ಆಫ್ ಡಿಬೆಂಚರ್ಸು, ನೆಕ್ಸ್ಟು ನಿಮಗೆ ರೇಷಿಯೋಸ್ ಕ್ಯಾಲ್ಕುಲೇಷನ್ಸು, ನೆಕ್ಸ್ಟು ನಾವು 6 ಮಾರ್ಕ್ಸಿನ ಒಂದು ಪಾರ್ಟಿಗೆ ಬಂದರೆ ಈಸಿಯಾಗಿ ಪ್ರಾಡಕ್ಟ್ ಮೆಥಡು, ಆವರೇಜ್ ಪೀರಿಯಡ್ ಮೆಥಡು, ಪ್ರಾಫಿಟ್ ಆ್ಯಂಡ್ ಲಾಸ್ ಅಪ್ರಾಪ್ರಿಯೇಷನ್ ಅಕೌಂಟ್ ಆಗಿರಬಹುದು, ಅಥವಾ ನಿಮಗೆ ಗ್ಯಾರಂಟಿ ಆಫ್ ಎ ಪ್ರಾಫಿಟ್ ಆಗಿರ್ಬೋದು, ಎಕ್ಸಿಕ್ಯೂಟರ್ಸ್ ಅಕೌಂಟ್ ಆಗಿರ್ಬೋದು, ಇದೆಲ್ಲವನ್ನು ಕೂಡ ಈಸಿಯಾಗಿ ಕ್ಯಾಲ್ಕುಲೇಟ್ ಮಾಡಬಹುದು. ಬಟ್ ನಮಗಿಲ್ಲಿ ಮೇನ್ ಪಾಯಿಂಟ್ ಏನು ಅಂತ ಹೇಳಿದ್ರೆ, ಜಸ್ಟ್ ನಾವು ಪ್ರಾಬ್ಲಮ್ ಮೇಲೆ ಅಷ್ಟೇ ಕಾನ್ಸಂಟ್ರೇಟ್ ಮಾಡಿದ್ರೆ ಆಗಲ್ಲ. ಅಕೌಂಟೆನ್ಸಿ ಪ್ಯಾಟ್ರನ್ನು ಬೇರೆ ಎಲ್ಲ ಸಬ್ಜೆಕ್ಟ್ ಹೇಗಿದೆಯೋ ಅದೇ ರೀತಿ ಪ್ಯಾಟ್ರನ್ನೇ. ಹಾಗಾಗಿ ಇಲ್ಲೂ ಕೂಡ ಥಿಯರಿ ಕಾನ್ಸೆಪ್ಟ್ಗಳು ಕವರ್ ಆಗುತ್ತೆ. ನೀವು ನೆಕ್ಸ್ಟು 20 ಮಾರ್ಕ್ಸ್ ಈ MCQ, ಫಿಲ್ ಇನ್ ದ ಬ್ಲ್ಯಾಂಕ್ಸ್, ಮ್ಯಾಕ್ ದ ಫಾಲೋಯಿಂಗ್, ದೆನ್ 1 ಮಾರ್ಕ್ 2 ಮಾರ್ಕ್ಸ್ ಎಲ್ಲ ನೋಡಿ ಟೋಟಲ್ 26 ಮಾರ್ಕ್ಸ್ ಕವರ್ ಆಗುತ್ತೆ ನಿಮಗೆ ಥಿಯರಿಯಲ್ಲಿ. ಅಲ್ಲಿ 2 ಮಾರ್ಕ್ಸಿಂದು 1 ಮಾರ್ಕಿಂದು ಸಿಂಪಲ್ ಪ್ರಾಬ್ಲಮ್ಸ್ ಬಂದರೂ ಕೂಡ ಈ 1 ಮಾರ್ಕಿಗೂ ಪ್ರಾಬ್ಲಮ್ ಬರುತ್ತೆ, 2 ಮಾರ್ಕ್ಸಿಗೂ ಪ್ರಾಬ್ಲಮ್ ಬರುತ್ತೆ. ಸಿಂಪಲ್ ಪ್ರಾಬ್ಲಮ್ಸ್ ಬಂದರೂ ಕೂಡ 26 ಮಾರ್ಕ್ಸು ವೆರಿ ಇಂಪಾರ್ಟೆಂಟ್ ಆಗಿರುತ್ತೆ. ಹಾಗಾಗಿ ನಾನಿವಾಗ ವೀಡಿಯೋಸ್ಗಳನ್ನ ಸೀರೀಸ್ ಸ್ಟಾರ್ಟ್ ಮಾಡ್ತಾ ಇದ್ದೀನಿ. ಒಂದೊಂದು ವೀಡಿಯೋದಲ್ಲಿ ಒಂದೊಂದು ಕಾನ್ಸೆಪ್ಟ್ ಅಷ್ಟೇ ಕವರ್ ಮಾಡೋಕ್ಕೆ ಸಾಧ್ಯ. ಈ ಒಂದು ವಿಡಿಯೋದಲ್ಲಿ ಮೋಸ್ಟ್ ಇಂಪಾರ್ಟೆಂಟ್ MCQ ಮಲ್ಟಿಪಲ್ ಚಾಯ್ಸ್ ಕ್ವಶನ್ಸ್ಗಳನ್ನ ಏನೇನು ನೋಡ್ಕೊಳ್ಬೇಕು. ಮಲ್ಟಿಪಲ್ ಚಾಯ್ಸಲ್ಲಿ ಥಿಯರಿ ಕ್ವಶನ್ಸು ಕವರ್ ಆಗುತ್ತೆ, 1 ಮಾರ್ಕಿಗೆ ಕೇಳುವಂತಹ ಪ್ರಾಬ್ಲಮ್ ಕಾನ್ಸೆಪ್ಟು ಕವರ್ ಆಗುತ್ತೆ. ಹಾಗಾಗಿ ಯಾವ್ದು ನೋಡ್ಕೊಳ್ಬೇಕು ಅನ್ನೋದನ್ನು ಹೇಳ್ತೀನಿ. ಒಂದೇ ವಿಡಿಯೋದಲ್ಲಿ ಯಾಕೆ ಹೇಳಲ್ಲ ಅಂತ ಹೇಳಿದ್ರೆ, ನಾನು ನಿಮಗೆ ಇಂಪಾರ್ಟೆಂಟ್ ಕ್ವಶನ್ಸ್ಗಳನ್ನ ಕೊಡುವಾಗ ಓನ್ಲಿ ಈ ವರ್ಷ ರಿಲೀಸ್ ಮಾಡಿರುವಂತಹ 3 ಮಾಡೆಲ್ ಕ್ವಶನ್ ಪೇಪರ್ಸ್ ಏನಿದೆ ಅದರಲ್ಲಿರುವ ಕ್ವಶನ್ಸ್ಗಳನ್ನ ಮಾತ್ರ ಕ್ಯಾಲ್ಕುಲೇಷನ್ ಮಾಡಿ ಕೊಡಲ್ಲ. 2024 ಆ್ಯನ್ಯುವಲ್ ಎಕ್ಸಾಮಿನ ಕ್ವಶನ್ ಪೇಪರ್, ನೆಕ್ಸ್ಟು 2023ಯ ಆ್ಯನ್ಯುವಲ್ ಎಕ್ಸಾಮಿನ ಕ್ವಶನ್ ಪೇಪರ್, ನೆಕ್ಸ್ಟು 2022ನ ಆ್ಯನ್ಯುವಲ್ ಎಕ್ಸಾಮ್ ಕ್ವಶನ್ ಪೇಪರ್. ಯಾಕೆ ಇದು 3 ವರ್ಷದ ಕ್ವಶನ್ ಪೇಪರ್ನ ನಾನು ಇಟ್ಕೊಂಡಿದ್ದೀನಿ ಅಂತ ಹೇಳಿದರೆ, ಸೊ ನಾವು ಎಕ್ಸಾಮಲ್ಲಿ ಒಂದು ಒಳ್ಳೆ ಸ್ಕೋರ್ ಮಾಡಬೇಕು ಅಂತ ಹೇಳಿದ್ರೆ ಮ್ಯಾಕ್ಸ್ ಟು ಮ್ಯಾಕ್ಸ್ ನಾವು 5 ಇಯರ್ಸ್ ಆದರೂ ನಾವೇನು ಮಾಡಬೇಕಾಗತ್ತೆ, ಕ್ವಶನ್ ಪೇಪರಿಗೆ ಪ್ರಿಪ್ರೇಷನ್ಸ್ನ ಮಾಡಬೇಕಾಗತ್ತೆ. ಆದರೆ 2022ಇಂದನೇ ನಿಮ್ಮ ಒಂದು ಪ್ಯಾಟ್ರನ್ ಚೇಂಜ್ ಆಗಿರೋದ್ರಿಂದ ನಾನೇನು ಮಾಡಿದ್ದೀನಿ, 2022 ಪೇಪರ್ಸಿಂದ ನಿಮಗೆ ಕ್ಯಾಲ್ಕುಲೇಷನ್ ಮಾಡಿ ಅದು ಪ್ರಾಬ್ಲಮ್ ಆಗಿರ್ಬೋದು, ಥಿಯರಿ ಆಗಿರ್ಬೋದು ಕೊಡ್ತಾ ಇದ್ದೀನಿ. ಸೊ ರಿಪೀಟೆಡ್ ಕ್ವಶನ್ಸ್ ಯಾವುದು ಅನ್ನೋದು ನಿಮಗೊಂದು ಕ್ಲಾರಿಟಿ ಸಿಗುತ್ತೆ, ಒಂದು ಐಡಿಯಾ ಬರುತ್ತೆ ರಿಪೀಟೆಡ್ ಕ್ವಶನ್ ಯಾವುದು ಅನ್ನೋದು. ಸೊ ಈ ವಿಡಿಯೋನ ನೋಡಿದವರು ಮಸ್ಟ್ ಆ್ಯಂಡ್ ಶುಡ್ ನಿಮ್ಮ ಫ್ರೆಂಡ್ಸಿಗೆ ಶೇರ್ ಮಾಡಿ. ರೀಸನ್, ಎಲ್ಲ ವಿಡಿಯೋದಲ್ಲೂ ಈ ಇನ್ಫಾರ್ಮೇಷನ್ನ ಕೊಡೋಕ್ಕಾಗಲ್ಲ. ನಾನು ಕೊಡುವಂತಹ ಇಂಪಾರ್ಟೆಂಟ್ ಕ್ವಶನ್ಸು ಅದೆಷ್ಟು ಇಂಪಾರ್ಟೆಂಟ್ ಆಗುತ್ತೆ ಅನ್ನೋದ್ರ ಬಗ್ಗೆ ನಿಮಗೂ ಕೂಡ ಒಂದು ಐಡಿಯಾ ಇರಬೇಕು. ಕಾರಣ ಬ್ಲೈಂಡ್ ಆಗಿ ಏನೋ ಮಾಡೆಲ್ ಪೇಪರಲ್ಲಿ ಇದೆ ಅಂತ ಹೇಳ್ಕೊಂಡು ಕೊಡೋದಲ್ಲ. ಈ ಹಿಂದೆ 3 ವರ್ಷ ಏನು ಕೇಳಿದ್ದಾರೆ, ಅಥವಾ ಈ ಹಿಂದೆ 3 ವರ್ಷ ಮಾಡೆಲ್ ಪೇಪರ್ ಇತ್ತಲ್ಲ, ಆ ಮಾಡೆಲ್ ಪೇಪರ್ ಪ್ರಕಾರ ಈವನ್ ಮಾಡೆಲ್ ಪೇಪರು ಕೂಡ ನನ್ನ ಹತ್ರ ಇದೆ. ಈ ಹಿಂದೆ ಏನು ಮಾಡೆಲ್ ಪೇಪರ್ ಕೊಟ್ಟಿದ್ರು ನೋಡಿ, 2024ನ ಮಾಡೆಲ್ ಪೇಪರು, 2023 ಮಾಡೆಲ್ ಪೇಪರು, ಅಂದರೆ ಇಷ್ಟು ವರ್ಷ ಮಾಡೆಲ್ ಪೇಪರ್ ಏನು ಬಿಟ್ಟಿದ್ರು ಅದ್ರ ಪ್ರಕಾರನೇ ನಿಮಗೆ ಆ್ಯನ್ಯುವಲ್ ಎಕ್ಸಾಮ್ ಬಂದಿತ್ತಾ ಅಥವಾ ಏನಾದ್ರು ಚೇಂಜಸ್ ಆಗಿತ್ತಾ, ಆ ಚೇಂಜಸ್ನೆಲ್ಲ ಕ್ಯಾಲ್ಕುಲೇಟ್ ಮಾಡಿ ನಾನು ಇಂಪಾರ್ಟೆಂಟ್ ಕೊಡ್ತೀನಿ. ಹಾಗಾಗಿ ಈ ವಿಡಿಯೋನ ಶೇರ್ ಮಾಡಿ. ಇದಾದ ನಂತರ 1 by 1 ಇದು MCQ ಆಯ್ತಲ್ಲ, ನೆಕ್ಸ್ಟು ಫಿಲ್ ಇನ್ ದ ಬ್ಲ್ಯಾಂಕ್ಸ್, ಮ್ಯಾಕ್ ದ ಫಾಲೋಯಿಂಗ್, 1 ಮಾರ್ಕ್ 2 ಮಾರ್ಕ್ಸ್, 2 ಮಾರ್ಕ್ಸ್ ಥಿಯರಿ ಮತ್ತು 2 ಮಾರ್ಕ್ಸ್ ಪ್ರಾಬ್ಲಮ್. ವೆರಿ ಇಂಪಾರ್ಟೆಂಟ್. 2 ಮಾರ್ಕ್ಸಿಗೆ ಕೇಳುವಂತಹ ಪ್ರಾಬ್ಲಮ್ಸು ಇರುತ್ತೆ, 2 ಮಾರ್ಕ್ಸಿಗೆ ಕೇಳುವಂತಹ ಥಿಯರಿ ಕ್ವಶನ್ಸ್ ಇರುತ್ತೆ. ಹಾಗಾಗಿ ನಾಡಿದ್ದು ಎಕ್ಸಾಮ್ ಇದೆ. ಸೊ ಇವತ್ತು ನಾನು ಅಷ್ಟು ಕಂಪ್ಲೀಟ್ ಮಾಡಿ ಮುಗಿಸ್ಬಿಡ್ತೀನಿ. ಬಿಕಾಸ್ ನೆಕ್ಸ್ಟು ಎಕನಾಮಿಕ್ಸ್ ಇರೋದ್ರಿಂದ, ಸೊ ಎಕನಾಮಿಕ್ಸು ಕೂಡ ಕ್ಲಾಸಸ್ಗಳನ್ನ ಹಾಕಬೇಕು. ಅದರಲ್ಲೂ ಕನ್ನಡ ಮೀಡಿಯಂ, ಇಂಗ್ಲೀಷ್ ಮೀಡಿಯಂ 2 ಡಿವಿಷನ್ ಇರೋದ್ರಿಂದ ತುಂಬ ಟೈಮ್ ಬೇಕಾಗುತ್ತೆ. ಹಾಗಾಗಿ ಅಕೌಂಟೆನ್ಸಿಯನ್ನು ಬೇಗ ಮುಗಿಸ್ಬೇಕು ಅನ್ನುವಂಥ ಕಾರಣಕ್ಕೆ ಥಿಯರಿ ಕಾನ್ಸೆಪ್ಟ್ಗಳನ್ನ ಬೇಗ ಹೇಳಲಿಕ್ಕೆ ಸ್ಟಾರ್ಟ್ ಮಾಡಿದ್ದೀನಿ. ನೆಕ್ಸ್ಟು ಪ್ರಾಬ್ಲಮಿಗೆ ಅಂತ ಬಂದಾಗ ಈ ವಿಡಿಯೋದಲ್ಲಿ ಇನ್ಫಾರ್ಮೇಷನ್ ಕೊಡೋದನ್ನು ಕರೆಕ್ಟಾಗಿ ತಗೊಳ್ಳಿ. ವಿಡಿಯೋ ಸ್ವಲ್ಪ ಲೇಟಾಗಿ ಸ್ಟಾರ್ಟ್ ಆದರೂ ಬೇಜಾರು ಮಾಡ್ಕೋಬೇಡಿ. ಇಲ್ಲಿ ನಿಮಗೆ ಆಲ್ರೆಡಿ ನಾನು ಪ್ರಾಬ್ಲಮಲ್ಲಿ ನಿಮಗೆ ಒಂದು ಐಡಿಯಾ ಕೊಟ್ಟಿದ್ದೀನಿ. ಅಡ್ಮಿಷನ್ನು, ರಿಟೈರ್ಮೆಂಟು, ಡಿಸಲ್ಯೂಷನ್ನು 12 ಮಾರ್ಕ್ಸಿನ 3 ಕಾನ್ಸೆಪ್ಟು. ಈ 3 ಕಾನ್ಸೆಪ್ಟಲ್ಲಿ ಯಾವುದಾದ್ರೂ 2 ಕಾನ್ಸೆಪ್ಟ್ಗಳನ್ನ ಮಾತ್ರ ನಿಮಗೆ 12 ಮಾರ್ಕ್ಸಿಗೆ ಕೇಳ್ತಾರೆ. ಅಡ್ಮಿಷನು, ರಿಟೈರ್ಮೆಂಟು, ಡಿಸಲ್ಯೂಷನು ಯಾವುದಾದ್ರೂ 2 ಕೇಳ್ತಾರೆ. ಡಿಸಲ್ಯೂಷನ್ನು, ರಿಟೈರ್ಮೆಂಟು ಕೇಳಿದ್ರೆ ಅಡ್ಮಿಷನ್ ಮೇಲೆ ಬರುವಂಥ ರೇಷಿಯೋಸ್ನ 6 ಕೊಡ್ತಾರೆ. ಅಥವಾ ಅಡ್ಮಿಷನ್ನು, ಡಿಸಲ್ಯೂಷನ್ನು ಕೇಳಿದ್ರೆ ರಿಟೈರ್ಮೆಂಟಲ್ಲಿ ಏನು ರೇಷಿಯೋಸ್ ಬರುತ್ತೆ ಅದನ್ನು 6 ಮಾರ್ಕ್ಸಿಗೆ ಕೇಳ್ತಾರೆ. ನೆಕ್ಸ್ಟು ನಿಮಗೆ ಇಶ್ಯೂ ಆಫ್ ಶೇರ್ಸು, ಇಶ್ಯೂ ಆಫ್ ಡಿಬೆಂಚರ್ಸು, ನೆಕ್ಸ್ಟು ಕ್ಯಾಲ್ಕುಲೇಷನ್ಸ್ ಆಫ್ ರೇಷಿಯೋಸು. ವೆರಿ ಇಂಪಾರ್ಟೆಂಟ್ ಟಾಪಿಕ್ಕು. ಎಲ್ಲ ಪ್ರಾಬ್ಲಮ್ಮು ಈಸಿಯಾಗಿ ನಿಮಗೆ ಅರ್ಥ ಆಗೋ ರೀತಿ ನಾನು ಅಪ್ಲೋಡ್ ಮಾಡಿದ್ದೀನಿ. ನನಗೆ ಗೊತ್ತಾಗ್ತದೆ ನೀವು ತುಂಬ ಚೆನ್ನಾಗಿ ವೀಡಿಯೋಸ್ಗಳನ್ನ ನೋಡ್ತಾ ಇದ್ದೀರಿ, ರೆಸ್ಪಾನ್ಸ್ ಮಾಡ್ತಾ ಇದ್ದೀರಿ. ಯಾಕಂತ ಹೇಳಿದ್ರೆ ಅಡ್ಮಿಷನ್ 3 ಲ್ಯಾಕಿಗೆ ನಿಯರ್ ಇದೆ ವ್ಯೂಸು. ಹಾಗಾಗಿ ತುಂಬ ಖುಷಿ ಆಗ್ತದೆ, ಹೇಳಿದ ಅರ್ಥ ಆಗ್ತಿದೆ ಅಂತ ಹೇಳ್ಕೊಂಡು. ಬಟ್ ಒಂದೇ ಅಡ್ಮಿಷನ್ ಪ್ರಾಬ್ಲಮ್ ಅಲ್ಲ, ಸಾಕಷ್ಟು ಅಡ್ಮಿಷನ್ ಪ್ರಾಬ್ಲಮ್ಗಳನ್ನ ನಾನು ಅಪ್ಲೋಡ್ ಮಾಡಿದ್ದೀನಿ. ಒಂದ್ಸಲ ನೀವು ಚೆಕ್ ಮಾಡ್ಕೊಳ್ಳಿ. ರಿಟೈರ್ಮೆಂಟ್ ಇದೆ, ಡಿಸಲ್ಯೂಷನ್ ಇದೆ, ಇಶ್ಯೂ ಆಫ್ ಶೇರ್ಸ್ ಇದೆ, ಇಶ್ಯೂ ಆಫ್ ಡಿಬೆಂಚರ್ಸ್ ಇದೆ. ಎಲ್ಲ ಕಾನ್ಸೆಪ್ಟ್ಗಳನ್ನ ಕರೆಕ್ಟಾಗಿ ನೋಡ್ಕೊಳ್ಳಿ. ನೆಕ್ಸ್ಟು 6 ಮಾರ್ಕ್ಸ್
ಮಾರ್ಕ್ಸಿಗೆ ಬಂದಾಗ ಮಾತ್ರ ಒಂದಕ್ಕೆ ಸ್ಟಿಕ್ ಆಗಬೇಡಿ ನೀವು. ಎಕ್ಸಿಕ್ಯೂಟರ್ಸ್ ಅಕೌಂಟ್ ಒಂದೇ ಪಕ್ಕ ಇರುತ್ತೆ. ಅದು ಬಿಟ್ಟರೆ ಆವರೇಜ್ ಪೀರಿಯಡ್ ಮೆಥಡ್ ಬೇಕಿದ್ರೂ ಕೇಳ್ಬೋದು, ಪ್ರಾಡಕ್ಟ್ ಮೆಥಡ್ ಬೇಕಾದರೂ ಕೇಳ್ಬೋದು, ಎರಡರಲ್ಲಿ ಒಂದು. ನೆಕ್ಸ್ಟು ಪ್ರಾಫಿಟ್ ಆ್ಯಂಡ್ ಲಾಸ್ ಅಪ್ರಾಪ್ರಿಯೇಷನ್ ಅಕೌಂಟ್ ಡೈರೆಕ್ಟ್ ಆಗಿ ಬೇಕಾದರೂ ಕೇಳ್ಬೋದು, ಗ್ಯಾರಂಟಿ ಆಫ್ ಪ್ರಾಫಿಟ್ ಕೇಳ್ಬೋದು, ಎರಡರಲ್ಲಿ ಒಂದು. ನೆಕ್ಸ್ಟು ಎಕ್ಸಿಕ್ಯೂಟರ್ಸ್ ಒಂದು, ಮೂರಾಯಿತು. ನೀವು ಇನ್ನೊಂದು ಇಂಪಾರ್ಟೆಂಟ್ ಆಗಿ ನೋಡ್ಕೊಳ್ಬೇಕಾಗಿರುವಂಥ ಪ್ರಾಬ್ಲಮ್ ಏನು ಅಂತ ಹೇಳಿದ್ರೆ ರೇಷಿಯೋಸು. ಅದರಲ್ಲೂ ಗೇನ್ ರೇಷಿಯೋ, ಸ್ಯಾಕ್ರಿಫೈಸ್ ರೇಷಿಯೋ, NPSR ನ್ಯೂ ಪ್ರಾಫಿಟ್ ಶೇರಿಂಗ್ ರೇಷಿಯೋ, ಈ 3 ರೇಷಿಯೋನ ನೋಡ್ಕೊಳ್ಳಿ ಮಕ್ಕಳೇ. ಔಟ್ ಸ್ಕೋರ್ ಮಾಡ್ಬೋದು, ತುಂಬ ಚೆನ್ನಾಗಿರುತ್ತೆ. ಥಿಯರಿ ಕ್ವಶನ್ಸ್ಗಳನ್ನ ಕರೆಕ್ಟಾಗಿ ಫಾಲೋ ಮಾಡಿ. ಹಾಗಿದ್ರೆ 1 ಮಾರ್ಕಿಗೆ ಕೇಳುವಂತಹ MCQ ಮಲ್ಟಿಪಲ್ ಚಾಯ್ಸ್ ಕ್ವಶನ್ಸ್ಗಳು ಯಾವುದು ಅನ್ನೋದನ್ನು ನೋಡ್ತಾ ಹೋಗೋಣ. ಓಕೆ, ಫಸ್ಟ್ ಒನ್ ವೆರಿ ಇಂಪಾರ್ಟೆಂಟ್ಲಿ ನಿಮ್ಮ ಲಾಸ್ಟ್ ಇಯರ್ 2024 ಆ್ಯನ್ಯುವಲ್ ಎಕ್ಸಾಮಲ್ಲಿ ಏನು ಕ್ವಶನ್ಸ್ ಕೇಳಿದ್ದಾರೆ ಅನ್ನೋದು ವೆರಿ ಇಂಪಾರ್ಟೆಂಟ್ ಆಗುತ್ತೆ. ಫಸ್ಟ್ ಅದನ್ನೇ ನೋಡ್ತಾ ಹೋಗೋಣ. ಇನ್ ಆರ್ಡರ್ ಟು ಫಾರ್ಮ್ ಪಾರ್ಟ್ನರ್ಶಿಪ್ ಫರ್ಮ್ ದೇರ್ ಶುಡ್ ಬಿ ಎಟ್ ಲೀಸ್ಟ್, ಒಂದು ಪಾರ್ಟ್ನರ್ಶಿಪ್ ಫರ್ಮ್ನ ನಾವು ಸ್ಟಾರ್ಟ್ ಮಾಡಬೇಕು ಅಂತ ಹೇಳಿದ್ರೆ ಮಿನಿಮಮ್ 2 ಪರ್ಸನ್ಸ್ ಇರಲೇಬೇಕು. ಆನ್ಸರ್ 2 ಪರ್ಸನ್ಸ್. ಓಕೆನಾ? ಸೊ ಈ ಚಾಪ್ಟರ್ ಮೇಲೆ ಬರುವಂತಹ ಎಲ್ಲ MCQ ಕ್ವಶನ್ಸ್ಗಳನ್ನ ನಾನು ಕೊಡ್ತಾ ಹೋಗ್ತೀನಿ. ಬಟ್ ನೆನ್ಪಿಟ್ಕೊಳ್ಳಿ, ಈ ಕ್ವಶನ್ಸೇ ಮೋಸ್ಟ್ ರಿಪೀಟೆಡ್ ಅಂತ ಹೇಳಿದ್ರೆ 2024 ಮಾಡೆಲ್ ಕ್ವಶನ್ ಪೇಪರಲ್ಲಿ ಫಸ್ಟ್ ಕ್ವಶನ್ ಇದೇ ಆಗಿತ್ತು. ಸೊ ಆ್ಯನ್ಯುವಲ್ ಎಕ್ಸಾಮಲ್ಲೂ ಇದೇ ಕ್ವಶನ್ ಬಂದಿದೆ. ದಟ್ ಮೀನ್ಸ್ ಎಷ್ಟು ಇಂಪಾರ್ಟೆಂಟ್ ಆಗುತ್ತೆ ಅನ್ನೋದನ್ನು ನೀವು ಕನ್ಸಿಡರ್ ಮಾಡ್ಕೊಳ್ಬೇಕು. ಸೆಕೆಂಡ್ ಕ್ವಶನ್ ಈ ರೀತಿದೊಂದು ಇದ್ದೇ ಇರುತ್ತೆ. ಸ್ಯಾಕ್ರಿಫೈಸ್ ರೇಷಿಯೋ ಕ್ಯಾಲ್ಕುಲೇಟ್ ಮಾಡಿ, ಗೇನ್ ರೇಷಿಯೋ ಕ್ಯಾಲ್ಕುಲೇಟ್ ಮಾಡಿ, NPSR ಕ್ಯಾಲ್ಕುಲೇಟ್ ಮಾಡಿ ಅಂತ 1 ಮಾರ್ಕಿಗೆ ಕೊಡ್ತಾರೆ. ಸ್ಯಾಕ್ರಿಫೈಸ್ ರೇಷಿಯೋ ವೆರಿ ಈಸಿ ನಾವು ಕ್ಯಾಲ್ಕುಲೇಟ್ ಮಾಡೋದು. ಯಾವಾಗ ಅಂತ ಹೇಳಿದ್ರೆ ಇಲ್ಲಿ ನೋಡಿ, ಅವ್ರು ಏನು ಹೇಳಿದ್ದಾರೆ, A and B are partners sharing profits in the ratio of 3:1. ಓಕೆನಾ? ನೆಕ್ಸ್ಟು C is admitted for 1/4 share. ದ ಸ್ಯಾಕ್ರಿಫೈಸಿಂಗ್ ರೇಷಿಯೋ ಆಫ್ A and B, C ಅಡ್ಮಿಟ್ ಆದ್ರ ಮೇಲೆ A ಮತ್ತು Bದು ಓಲ್ಡ್ ರೇಷಿಯೋ 3:1 ಇತ್ತಲ್ಲ, ಅವರು C ಅಡ್ಮಿಟ್ ಆದ್ರ ಮೇಲೆ ಸಿಗೋಸ್ಕರ ಎಷ್ಟು ಸ್ಯಾಕ್ರಿಫೈಸ್ ಮಾಡಿದ್ರು, ಮೂರನೇ ಅವನಿಗೆ ತಮ್ಮ ಲಾಭದ ಒಂದು ಶೇರಲ್ಲಿ ಎಷ್ಟನ್ನು ಬಿಟ್ಕೊಟ್ರು ಅನ್ನೋದನ್ನು ನೀವು ಕ್ಯಾಲ್ಕುಲೇಟ್ ಮಾಡಬೇಕು. ಫಸ್ಟ್ ಏನು ಮಾಡಿ ಅಂತ ಹೇಳಿದ್ರೆ, C ಅಡ್ಮಿಟ್ ಆದ್ನಲ್ಲ, ಅವನ ಶೇರ್ ಎಷ್ಟಪ್ಪ, 1/4 ಅಲ್ವಾ. 1/4 ಅಂತ ಹೇಳಿದ್ರೆ ನೀವು ಇದನ್ನು ಅರ್ಥ ಮಾಡ್ಕೊಳ್ಳೇಬೇಕು. ಇದು ಫಸ್ಟ್ ನೀವು ಅರ್ಥ ಮಾಡ್ಕೋಬೇಕು. ಸಿದು ಅಡ್ಮಿಟ್ ಆಗಿ ಬಂದ 1/4 ಅವನದು ಶೇರ್ ಅಂತ ಹೇಳಿದ್ರೆ 1ರಲ್ಲಿ ಹೋಲ್ ನಂಬರ್ 1ರಲ್ಲಿ 1/4 ಅವನದು. 1ನಲ್ಲಿ 1/4 ಏನಿದೆ ಅವನದು ಶೇರು. ಆವಾಗ ನೀವು ಯೋಚನೆ ಮಾಡಿ, 1ರಲ್ಲಿ 1ನ್ನ 4 ಭಾಗ ಮಾಡಿದ್ದೀರಿ ಅಂತ ಅಂದ್ಕೊಂಡ್ರೆ, ಆ 4 ಭಾಗದಲ್ಲಿ 1 ಶೇರು ಸೀದಾಗಿದೆ ಅಂತ ಹೇಳಿದ್ರೆ ಉಳಿದಿರೋದೆಷ್ಟು, 3/4. ಈಗ 4 ಇದೆ, ಅವ್ರೇನು ಹೇಳ್ತಿದ್ದಾರೆ, 1/4 ಅಲ್ಲ, 4 ಇದೆ, ಅದರಲ್ಲಿ 1 ಯಾರ್ದು ಸೀದು, 1/4, ಉಳಿದಿರೋದೆಷ್ಟು, 3/4. ಅವಾಗೇನಾಯಿತು, A ಮತ್ತು Bದು ಓಲ್ಡ್ ರೇಷಿಯೋ ಏನಿದೆ ಅದು ಬರ್ಕೊಳ್ಳಿ. Aದು 3 ಇಲ್ಲಿ ಕೊಟ್ಟಿದ್ದಾರೆ 3:1 ಅಲ್ಲ ಓಲ್ಡ್ ರೇಷಿಯೋ, 3/4, Bದು 1/4 ಇಂಟು ಇಲ್ಲಿ ಸ್ಯಾಕ್ರಿಫೈಸ್ ಇಲ್ಲಿ ಅವನು ಕೊಟ್ಟಾಗ ಇಲ್ಲಿ ಏನು ಬಂದಿದೆ ನಮಗೆ, ರಿಮೈನಿಂಗ್ ಶೇರ್ ಏನು ಬಂದಿದೆ, 3/4 ಇಂಟು 3/4, ಅದು ಉಳಿದಿರೋದು ಇಲ್ಲಿ ಬರೆದ್ವಿ. 3 3s 3 3ಲಿ 9, 4 4ಲಿ 16, 1 3ಲಿ 3, 4 4ಲಿ 16, ಅಲ್ಲಿಗೆ 16 ಸೇಮ್ ಇರೋದ್ರಿಂದ 9:3 ತಗೊಳ್ಳಿ. 9:3 ತಗೊಳ್ಳಿ. ಈ 9:3ನ 3 1s 3 3s ಮಾಡ್ಬೋದು. ಅಲ್ಲಿಗೆ ಆನ್ಸರ್ ಏನಾಯಿತು, 3:1. ಅದಕ್ಕಾಗಿ ಆನ್ಸರ್ ಇಲ್ಲಿ 3:1 ತಗೊಂಡಿರೋದು. ಓಕೆನಾ? ಇದು ಕ್ಯಾಲ್ಕುಲೇಟ್ ಮಾಡಕ್ಕೆ ಬರಬೇಕು. ನೆಕ್ಸ್ಟು, A and B are partners sharing profits in the ratio of 3:1. They admit C for 1/4 share in the future profits. The new profit sharing ratio will be ಅಂತ ಕೊಟ್ಟಿದ್ದಾರೆ. ಸೇಮ್ ಟು ಸೇಮ್ ಇದು ಕೂಡ ಹಾಗೆ ಇದೆ ಅಲ್ವಾ. ಏನು, ನಾವು ಹೋಲ್ ಶೇರನ್ನ ಏನಂತ ತಗೊಳ್ಬೇಕು, ಅವ್ರು 1/4 ಅಂತ ಹೇಳಿದ್ರೆ 1 ಮೈನಸ್ 1/4 ಅಂತ ಹೇಳಿದ್ರೆ ಉಳಿಯೋದೆಷ್ಟು, 3/4. ಅಲ್ಲಿಗೆ ಅವರು ರೇಷಿಯೋ ಕೊಟ್ಟಿದ್ದಾರೆ, ಇಲ್ಲಿ ಎಷ್ಟು ಕೊಟ್ಟಿದ್ದಾರೆ, 3:1 ಓಲ್ಡ್ ರೇಷಿಯೋ ಕೊಟ್ಟಿದ್ದಾರಾ, ಅಲ್ಲಿಗೆ ಏನಾಗುತ್ತೆ, 3/4 ಇಂಟು 3/4 ಕರೆಕ್ಟಾ. ನೆಕ್ಸ್ಟು 1/4 ಇಂಟು 3/4 ಆಯಿತು. ಇಲ್ಲಿ 3 3s 9, 4 4s 16 ಆಯಿತು, 1 3s 3, 4 4s 16 ಆಯಿತು. ಆದರೆ ಇದು ಸ್ಯಾಕ್ರಿಫೈಸ್ ರೇಷಿಯೋ ಅಲ್ಲ, ಅವರು ಕ್ಯಾಲ್ಕುಲೇಟ್ ಮಾಡೋಕ್ಕೆ ಹೇಳಿರೋದು ನ್ಯೂ ಪ್ರಾಫಿಟ್ ಶೇರಿಂಗ್ ರೇಷಿಯೋ.
ನ್ಯೂ ಪ್ರಾಫಿಟ್ ಶೇರಿಂಗ್ ರೇಷಿಯೋನ ಕ್ಯಾಲ್ಕುಲೇಟ್ ಮಾಡಬೇಕು ಅಂತ. ಸ್ಯಾಕ್ರಿಫೈಸ್ ಕೇಳಿದ್ರೆ ಇಲ್ಲಿಗೆ ಮುಗೀತು. 9 3 ಈ 9 3 ಸಿಂಪ್ಲಿಫೈ ಮಾಡಿದ್ರೆ 3 1s 3 3s ಆಗ್ತಿತ್ತು. ಲಾಸ್ಟ್ ಪ್ರಾಬ್ಲಮ್ ಹೇಳೋದ್ನಲ್ಲ ಹಾಗೆ. ಆದರೆ ಇಲ್ಲಿ ಏನಾಗುತ್ತೆ ಅಂತ ಹೇಳಿದ್ರೆ ಅವ್ರು ಕೇಳಿರೋದು NPSR. NPSR ಅಂತ ಹೇಳಿದಾಗ ಸಿದು ಶೇರ್ ಏನಿದೆ ಅದು ಬರಿಬೇಕು. ಸಿದು ಶೇರ್ ಏನು 1/4. ಈಗ ಇಲ್ಲಿ 4 ಇದೆ, ಇಲ್ಲಿ ಡಿನಾಮಿನೇಟರು 16 ಇದೆ. ನಾವು ಇದನ್ನ ಏನು ಮಾಡಬೇಕು, ಇದನ್ನು 16 ಮಾಡ್ಕೋಬೇಕಂದ್ರೆ 4ರಿಂದನೇ ಗುಣಿಸ್ಬೇಕು. ಅವಾಗ ಏನಾಗುತ್ತೆ 4 4 16 ಆಗುತ್ತೆ. ಇಲ್ಲಿ 4ರಿಂದ ಗುಣಿಸಿದ್ರ ಮೇಲೆ ಇಲ್ಲೂ ಕೂಡ 4ರಿಂದನೇ ಗುಣಿಸ್ಬೇಕು. 1 4 4 ಆಗುತ್ತೆ. ಅವಾಗ ಎಷ್ಟು ಬಂತು 9 3 4 ಬಂತು. ಕರೆಕ್ಟಾ? ಇಲ್ಲಿ 9 3 4 ಎಲ್ಲಿ ಬಂದಿದೆ, ಆಪ್ಷನ್ ಎ ಎಲ್ಲಿದೆ, ಅದಕ್ಕೆ ರೈಟ್ ಆನ್ಸರು ಆಪ್ಷನ್ ಎ ಅಂತ ಹಾಕಿರೋದು. ಓಕೆನಾ? ಸೇಮ್ ಟು ಸೇಮ್ ಇನ್ನೊಂದು ಪೇಪರಲ್ಲಿ ಕ್ವಶನ್ ನೋಡ್ಕೊಳ್ಳಿ. A and B share profits and losses in the ratio of 3:1. C admitted into 1/4 share the sacrifice ratio. ಮಾಡ್ತಿರಲ್ವಾ? ಈಗ ಆಲ್ರೆಡಿ ಹೇಳ್ಕೊಟ್ಟಿದ್ದೀನಿ, ಅದೇ ಒಂದು ಮೆಥಡಲ್ಲಿ ಮಾಡಿ. ಆನ್ಸರ್ 3:1 ಆಗುತ್ತೆ. ವೆರಿ ಇಂಪಾರ್ಟೆಂಟ್. ನೆಕ್ಸ್ಟು ಇನ್ನೊಂದು ಪೇಪರಲ್ಲಿ when fixed amount is withdrawn on the first day of every month, interest on total amount for the year ending will be calculated for ಅಂತ ಹೇಳಿದ್ದಾರೆ. ಇದನ್ನು ಮಾತ್ರ ನೀವು ಕರೆಕ್ಟಾಗಿ ನೋಡ್ಕೊಳ್ಬೇಕು. ಯಾಕಂತ ಹೇಳಿದರೆ ನಿಮಗೆ ಇವಾಗೇನು ನೀವು ಆವ್ರೇಜ್ ಪೀರಿಯಡ್ ಮೆಥಡ್ ಮಾಡ್ತೀರಿ ಅಲ್ಲೂ ಕೂಡ ತುಂಬ ಇಂಪಾರ್ಟೆಂಟ್ ಕಾನ್ಸೆಪ್ಟು. ಕರೆಕ್ಟಾಗಿ ತಿಳ್ಕೊಳ್ಳಿ. ಆವ್ರೇಜ್ ಪೀರಿಯಡ್ನ ಕ್ಯಾಲ್ಕುಲೇಟ್ ಮಾಡುವಾಗ ನಾವು ಮಂತ್ ಸ್ಟಾರ್ಟಿಂಗಲ್ಲಿ ಅಂತ ಹೇಳಿದ್ರೆ ನಂಬರ್ 1 ಎಲ್ಲ ಮಂತು ಫಸ್ಟಿಗೆ ನೀವೇನಾದರೂ ಅಮೌಂಟನ್ನು ವಿತ್ಡ್ರಾ ಮಾಡಿದ್ರೆ ಲಾಂಗೆಸ್ಟ್ ಪೀರಿಯಡು 12 ಆಗುತ್ತೆ, ಶಾರ್ಟೆಸ್ಟ್ ಪೀರಿಯಡು 1 ಆಗುತ್ತೆ. ಡಿವೈಡೆಡ್ ಬೈ 2 ಮಾಡ್ಕೋಬೇಕು. ಅಲ್ಲಿಗೆ 13/2. ದೊಡ್ಡ ಪ್ರಾಬ್ಲಮ್ ಹೇಳ್ಕೊಟ್ಟಿದ್ದೀನಿ, ಕರೆಕ್ಟಾಗಿ ನೋಡ್ಕೊಳ್ಬೇಕು. ಅಲ್ಲಿಗೆ 6.5 ತಿಂಗಳಾಗುತ್ತೆ. ಯಾವಾಗ ಬಿಗಿನಿಂಗ್ ತೊಗೊಂಡ್ರೆ 15 ತಗೊಳ್ರಿ ಅಂತ ಅಂದ್ಕೊಳ್ಳಿ. 15 ತಗೊಂಡಾಗ ಏನಾಗುತ್ತೆ, ನಮಗೆ ಟೋಟಲ್ ಆಗಿ ಇಂಟ್ರೆಸ್ಟಿಗೆ ಸಿಗೋದು 11.5 ತಿಂಗಳು ಮಾತ್ರ. +1 ಡಿವೈಡೆಡ್ ಬೈ 2 ಆಗುತ್ತೆ. ಅಲ್ಲಿಗೆ ಶಾರ್ಟೆಸ್ಟ್ ಪೀರಿಯಡು 0.5, ಲಾಂಗೆಸ್ಟ್ ಪೀರಿಯಡು 11.5, ಶಾರ್ಟೆಸ್ಟ್ ಪೀರಿಯಡು ಅರ್ಧ ತಿಂಗಳು. ಅಲ್ಲಿಗೆ ನಮಗೆ 11.5 ಪ್ಲಸ್ ಅರ್ಧ ಅಂತ ಹೇಳಿದ್ರೆ 12 ಆಯಿತು. 2 ಅಂತ ಹೇಳಿದ್ರೆ 6 ತಿಂಗಳಾಯಿತು. 11.5 ಹೇಗೆ ಅಂತ ಹೇಳಿದ್ರೆ ಎವ್ರಿ ಮಂತ್ ಮಧ್ಯದಲ್ಲಿ ತಗೊಳ್ತಾ ಇರೋದು, ಮಿಡ್ಲಲ್ಲಿ ತಗೊಂಡ್ರೆ. ನೆಕ್ಸ್ಟ್ ಎವ್ರಿ ಮಂತ್ ಎಂಡಲ್ಲಿ ತಗೊಂಡ್ರೆ ಆ ಮಂತ್ ಕ್ಯಾಲ್ಕುಲೇಟಿಗೆ ಬರಲ್ಲ. ಅಲ್ಲಿ ಟೋಟಲ್ ಮಂತ್ಸು ಲಾಂಗೆಸ್ಟ್ ಪೀರಿಯಡು 11 ಸಿಗುತ್ತೆ, ಶಾರ್ಟೆಸ್ಟ್ ಪೀರಿಯಡು 0 ಸಿಗುತ್ತೆ. 2 ಮಾಡಿದ್ರೆ 11/2 ಅಂತ ಹೇಳಿದ್ರೆ 5.5 ಮಂತ್ಸ್ ಬರುತ್ತೆ. ಇದು ಗೊತ್ತಿರಬೇಕು. ಬಿಗಿನಿಂಗ್ ಅಂದರೆ 6.5 ತಿಂಗಳಾಗುತ್ತೆ, ಮಿಡಲ್ ಅಂತ ಬಂದರೆ 6 ಮಂತ್ ಆಗುತ್ತೆ, ಎಂಡ್ ಅಂತ ಬಂದರೆ 5.5 ಆಗುತ್ತೆ. ಅವ್ರು ಇಲ್ಲೇನು ಕೇಳಿದಾರೆ ಅಂತ ಹೇಳಿದ್ರೆ ಫಸ್ಟ್ ಡೇ ಆಫ್ ಎವ್ರಿ ಮಂತ್ ಅಂತ ಹೇಳಿದ್ರೆ ನಥಿಂಗ್ ಬಟ್ ಬಿಗಿನಿಂಗ್ ಆಫ್ ಎವ್ರಿ ಮಂತ್ ಅಂತ ಹೇಳ್ಕೊಂಡು ಅದಕ್ಕೆ 6.5 ತಿಂಗಳು ಅಂತ ಹಾಕಿರೋದು. ಇಲ್ಲಿ ನಿಮಗೆ ಕನ್ಫ್ಯೂಸ್ ಮಾಡೋಕ್ಕೆ ಎಲ್ಲೂ 5.5 ಕೊಟ್ಟಿಲ್ಲ, 6.5 ಕೊಟ್ಟಿಲ್ಲ. ಆ ಲೆಕ್ಕದಲ್ಲಿ ಈಸಿಯಾಗಿ ಕೊಟ್ಟಿದ್ದಾರೆ. ಅವರೇನಾದರೂ 6, 5.5 ಕೊಟ್ಟರು ಕೂಡ ಬಿಗಿನಿಂಗಿಗೆ 6.5 ಆಗುತ್ತೆ, ಮಿಡಲ್ ಅಂತ ಕೊಟ್ಟರೆ 6 ಆಗುತ್ತೆ, ಎಂಡ್ ಅಂತ ಕೊಟ್ಟರೆ 5.5 ತಿಂಗಳಾಗುತ್ತೆ. 6 ಮಾರ್ಕ್ಸಿನ ಪ್ರಾಬ್ಲಮ್ ಹೇಳ್ಕೊಟ್ಟಿದ್ದೀನಿ. ಕರೆಕ್ಟಾಗಿ ಆ ವಿಡಿಯೋನ ವಾಚ್ ಮಾಡಬೇಕು. ನೆಕ್ಸ್ಟು ಇನ್ನೊಂದು ಪೇಪರಲ್ಲಿ ಇನ್ ಆರ್ಡರ್ ಟು ಫಾರ್ಮ್ ಪಾರ್ಟ್ನರ್ಶಿಪ್ ದೇರ್ ಶುಡ್ ಬಿ ಅಟ್ ಲೀಸ್ಟ್ 2 ಪರ್ಸನ್. ವೆರಿ ಇಂಪಾರ್ಟೆಂಟ್. ನೆಕ್ಸ್ಟ್ ಇಲ್ಲಿ ಪ್ರಾಬ್ಲಮ್ ಇದೆ ನೋಡಿ. X, Y and Z are partners sharing profits and losses in the ratio of 3:2:1. If Y retires, the new profit share ನೋಡಿ ಅಡ್ಮಿಷನ್ ಆದರೆ ಲೆಕ್ಕ ಮಾಡಬೇಕು. ನಿಮಗೇನಾದರೂ ಈಸಿಯಾಗಿ ರಿಟೈರ್ಮೆಂಟ್ ಅಂತ ಕೊಟ್ಬಿಟ್ರೆ ವೆರಿ ಈಸಿ. ಇಲ್ಲಿ 3:2:1 ಅಂತ ಇದೆಯಾ, ಇದು X, ಇದು Y, ಇದು Z. ಕರೆಕ್ಟಾ? ರಿಟೈರ್ ಆಗಿರೋದು ಯಾರಪ್ಪ? Y. ಉಳಿದಿರೋದೇನು 3:1. ಬರೆದು ಬಿಡಿ, ಆನ್ಸರು ಮುಗೀತು. ಈ ಟೆಕ್ನಿಕ್ನ ಮತ್ತು ಅಡ್ಮಿಷನಲ್ಲಿ ಉಪಯೋಗಿಸಕ್ಕೆ ಹೋಗಬೇಡಿ, ಜಸ್ಟ್ ರಿಟೈರ್ಮೆಂಟಲ್ಲಿ ಉಪಯೋಗಿಸ್ಬೋದು. ಆಯಿತಾ? ಯಾರು ರಿಟೈರ್ ಆಗ್ತಾರೆ ಅವ್ರ ರೇಷಿಯೋನ ತೆಗೆದು ಪಕ್ಕಕ್ಕಿಡಿ, ಉಳಿದಿರೋದನ್ನ ಬರೀರಿ. ಓಕೆ. ನೆಕ್ಸ್ಟು 2023 ಪೇಪರಲ್ಲಿ ಫಸ್ಟ್ ಕ್ವಶನ್ ಇಲ್ಲ, ನಿಮಗೆ ಆ ಚಾಪ್ಟರ್ ತೆಗೆದಿದ್ದಾರೆ. ನಾಟ್ ಫಾರ್ ಪ್ರಾಫಿಟ್ ಆರ್ಗನೈಸೇಷನ್ನು ಕಾನ್ಸೆಪ್ಟ್ ಇಲ್ಲ. ಇಲ್ಲಿ ನಿಮಗೆ ಇವಾಗ ಇಲ್ಲಿ ನೋಡಿ, ಸಂಜಯ, ಗೋಪಿ, ನಿಖಿಲ್ ಆರ್ ಪಾರ್ಟ್ನರ್ಸ್ ಶೇರಿಂಗ್ ಪ್ರಾಫಿಟ್ಸ್ ಆ್ಯಂಡ್ ಲಾಸಸ್ ಇನ್ ದ ರೇಷಿಯೋ ಆಫ್ 3:2:1. ಓಕೆನಾ? ಯಾರ್ಯಾರು? ಸಂಜಯ್, ಗೋಪಿ, ನಿಖಿಲ್. ಯಾರು ರಿಟೈರ್ ಆಗಿದ್ದಾರೆ? ಗೋಪಿಯನ್ನು ತೆಗೆದುಬಿಡಿ. ಉಳಿದಿರೋದೇನು 3:1. ಆನ್ಸರ್ 3:1. ವೆರಿ ಈಸಿ. ಕರೆಕ್ಟ್ ನೆನ್ಪಿಡ್ಕೊಳ್ಬೇಕು, ರಿಟೈರ್ಮೆಂಟಲ್ಲಿ ಮಾತ್ರ. ಸೊ 100% ಶೋರ್ ನಾಡಿದ್ದು ಎಕ್ಸಾಮಲ್ಲಿ ನಿಮಗೆ 2 ಮಾರ್ಕ್ಸ್ ಸಿಗುತ್ತೆ. ವಿಡಿಯೋ ಸಿಕ್ಕಾಪಟ್ಟೆ ಲೆಂತಿ ಓಡ್ತಾ ಇದೆ, ಬಟ್ ಬೇಜಾರು ಮಾಡ್ಕೋಬೇಡಿ. ಕರೆಕ್ಟಾಗಿ ಎಂಡ್ವರೆಗೂ ವಾಚ್ ಮಾಡಿ. 100% ನಿಮಗೆ 5 ಮಾರ್ಕ್ಸ್ ಸಿಕ್ಕೇ ಸಿಗುತ್ತೆ. ಓಕೆ. ನೆಕ್ಸ್ಟು ಹೋದ ವರ್ಷ 3rd MCQ ಏನು ಕೊಟ್ಟಿದ್ದಾರೆ ಅನ್ನೋದನ್ನು ನೋಡ್ಕೊಬಿಡಿ. ಸ್ವದೇಶಿ ಕಂಪನಿ ಲಿಮಿಟೆಡ್ ಫರ್ಫಿಟೆಡ್ 1000 ಈಕ್ವಿಟಿ ಶೇರ್ಸ್ ಆಫ್ ₹100 ಈಚ್. ನಾನ್ ಪೇಮೆಂಟ್ ಆಫ್ ಫೈನಲ್ ಕಾಲ್ ಮನಿ ಆಫ್ ₹30 ಪರ್ ಶೇರು. ಆನ್ ಫರ್ಫೀಚರ್ ಆಫ್ ಶೇರ್ಸ್ ಫರ್ಫಿಟೆಡ್ ಶೇರ್ಸ್ ಅಕೌಂಟ್ ವಿಲ್ ಬಿ ಕ್ರೆಡಿಟೆಡ್ ಬೈ ಅಂತ ಇದೆ. ಈಗ ಕರೆಕ್ಟಾಗಿ ನೋಡ್ಕೊಳ್ಳಿ. ಶೇರು ಟೋಟಲ್ ಶೇರ್ ಎಷ್ಟಪ್ಪ? 1000.
ಟೋಟಲ್ ಷೇರು 1000, ಒಂದು ಶೇರಿನ ವ್ಯಾಲ್ಯೂ ಎಷ್ಟು 100, ಅಲ್ಲಿಗೆ ಎಷ್ಟಾಗುತ್ತೆ 1,00,000 ಆಗುತ್ತೆ. ಕರೆಕ್ಟಾ? 1,00,000 ರುಪೀಸ್ ಆಯಿತು. 1,00,000 ರುಪೀಸಲ್ಲಿ ಅವರು ಎಷ್ಟು ಅಮೌಂಟನ್ನ ಕೊಡಲಿಲ್ಲ? ನಾನ್ ಪೇಮೆಂಟ್ ಎಷ್ಟು ಕೊಡಲಿಲ್ಲ? 30 ಪರ್ ಶೇರ್. ಒಂದು ಶೇರಿಗೆ 100 ರೂಪಾಯಿ. ಆದರೆ ಪ್ರತಿ ಶೇರಿಗೂ 30 ರೂಪಾಯಿ ಕೊಡೋ ಟೈಮಲ್ಲಿ ಕೈ ಕೊಟ್ಟು ಬಿಟ್ಟಿದ್ದಾರೆ, ಕೊಡಲೇ ಇಲ್ಲ, ನಾನ್ ಪೇಮೆಂಟು. ಅಲ್ಲಿಗೆ ಒಂದು ಶೇರಿಗೆ 30 ರೂಪಾಯಿ ಆದರೆ 1000 ಶೇರಿಗೆ ಎಷ್ಟಾಗುತ್ತೆ? 1000 ಇಂಟು 30,000 ರೂಪಾಯಿ ಆಯಿತು. ಅಂದರೆ 1,00,000 ಬರಬೇಕಾಗಿತ್ತು. ಒಂದು ಶೇರಿಗೆ 100 ರೂಪಾಯಿ ಪ್ರಕಾರ 1000 ಶೇರಿಗೆ 1,00,000 ಬರಬೇಕಾಗಿತ್ತು. ಆದರೆ ಒಂದು ಶೇರಿಗೆ 30 ರೂಪಾಯಿ ಅಂತ ಅವರು ಕೊಡಲಿಲ್ಲ. 1000ಕ್ಕೆ 30 ರೂಪಾಯಿ ಕೊಟ್ಟಿಲ್ಲ ಅಂತ ಹೇಳಿದ್ರೆ 30,000 ರೂಪಾಯಿ ಅವರು ಕೊಡಲಿಲ್ಲ. ಅಲ್ಲಿಗೆ 30 ರೂಪಾಯಿ ಅವರು 30,000 ರೂಪಾಯಿ, 30 ರೂಪಾಯಿ ಅಂತೆ 30,000 ಅವರು 1000 ಶೇರಿಗೆ ಕೊಡಲಿಲ್ಲ ಅಂದರೆ ಉಳಿಯೋದೆಷ್ಟು? 70,000. ಹಾಗಾದರೆ ಫರ್ ಫ್ಯೂಚರ್ ಅಕೌಂಟಿಗೆ ಎಷ್ಟು ಹೋಯಿತು? 70,000 ರೂಪಾಯಿ. ಅದು ಆನ್ಸರ್. ಓಕೆನಾ? ನೆಕ್ಸ್ಟು, ಕರೆಂಟ್ ಲಯಬಿಲಿಟೀಸ್ ಆರ್ ಪೇಯ್ಡ್ ವಿತಿನ್ ಡ್ಯಾಶ್ ಮಂತ್ಸ್. ವೆರಿ ಇಂಪಾರ್ಟೆಂಟ್ ಟಾಪಿಕ್. ಲಯಬಿಲಿಟೀಸಲ್ಲಿ ಕರೆಂಟ್ ಲಯಬಿಲಿಟೀಸ್ನ ನಾವು ಎಷ್ಟು ತಿಂಗಳ ಒಳಗಾಗಿ ನಾವು ಕೊಡಬೇಕು, ತೀರಿಸಬೇಕು, ಕ್ಲಿಯರ್ ಮಾಡಬೇಕು ಅಂತ ಹೇಳಿದ್ರೆ ಕರೆಕ್ಟಾಗಿ ನೆನ್ಪಿಟ್ಕೊಳ್ಳಿ. 12 ಮಂತ್ ಅಥವಾ ಇದಕ್ಕೆ ನಿಮಗೆ ಇನ್ನೊಂದು ಆಪ್ಷನ್ ಕೊಡ್ತಾರೆ 1 ಇಯರ್. 1 ಇಯರ್ ಅಂತ ಇದ್ರೂ ಕೂಡ ರೈಟ್ ಆನ್ಸರ್. ಕರೆಂಟ್ ಲಯಬಿಲಿಟಿಯನ್ನು ನಾವು ವಿತಿನ್ 12 ಮಂತ್ಸ್ ಒಳಗೆ ಕೊಡಬೇಕು. ಓಕೆನಾ? ನೆಕ್ಸ್ಟು, ಕಂಪ್ಯಾರಿಟಿವ್ ಸ್ಟೇಟ್ಮೆಂಟ್ಸ್ ಆರ್ ಆಲ್ಸೋ ನೋನ್ ಆಸ್ ಹಾರಿಜಾಂಟಲ್. ಇದು ಕಲ್ತ್ಕೊಬಿಡಿ. ಮತ್ತು ಎಕ್ಸಾಮಲ್ಲಿ ಮತ್ತು ಕಂಪ್ಯಾರಿಟಿವ್ ವರ್ಟಿಕಲ್ ಹಾಕೋ ಹಾಗಿಲ್ಲ. ಕಂಪ್ಯಾರಿಟಿವ್ ಹಾರಿಜಾಂಟಲ್. ಕಾಮನ್ ಸೈಜ್ ಅಂತ ಬಂದರೆ ವರ್ಟಿಕಲ್. ಓಕೆನಾ? ಇದೆರಡು ನೆನ್ಪಿಟ್ಕೊಳ್ಳಿ. 100% ಶೋರ್ ಇದೆರಡರಲ್ಲಿ ಒಂದು ರಿಪೀಟ್ ಆಗುತ್ತೆ. ಓಕೆ, ಸಕ್ಸಸ್ಫುಲಿ ಒಂದು ಪೇಪರ್ನ ಕಂಪ್ಲೀಟ್ ಮಾಡಿದ್ವಿ. ನೆಕ್ಸ್ಟ್ ಇಲ್ಲಿ ಬನ್ನಿ. ಕಮಿಷನ್ ಪೇಯಬಲ್ ಟು ವೆರಿ ಇಂಪಾರ್ಟೆಂಟ್ ಟಾಪಿಕ್ಕು. ಕನ್ಫ್ಯೂಸ್ ಮಾಡ್ಕೊಳ್ಳೋದೇ ನೋಡ್ಕೊಳ್ಳಿ. ನಾಳೆ ಕೇಳುವಂಥ ಚಾನ್ಸಸ್ ತುಂಬ ಇದೆ, ಬಿಕಾಸ್ ಇಲ್ಲಿ ಕನ್ಫ್ಯೂಷನ್ ಆಗುತ್ತೆ. ಕಮಿಷನ್ ಪೇಯಬಲ್ ಟು ಡಿಸೀಸ್ಡ್ ಪಾರ್ಟ್ನರ್, ಡೆತ್ ಆಫ್ ಎ ಪಾರ್ಟ್ನರ್ ಗೊತ್ತಿದೆ ಕಾನ್ಸೆಪ್ಟು, ವಿಲ್ ಬಿ ಕ್ರೆಡಿಟೆಡ್ ಟು ಹಿಸ್ ಕ್ಯಾಪಿಟಲ್ ಅಕೌಂಟ್ ಆಕ್ಚುವಲ್ ಕಮಿಷನ್. ಮಕ್ಕಳೇ, ಆಕ್ಚುವಲ್ ಕಮಿಷನ್. ನೆಕ್ಸ್ಟ್ ಒನ್, ದ ಫಾಲೋಯಿಂಗ್ ಜರ್ನಲ್ ಎಂಟ್ರಿ ಅಪಿಯರ್ಸ್ ಇನ್ ದ ಬುಕ್ಸ್ ಆಫ್ ಎಕ್ಸ್ ಕಂಪನಿ ಲಿಮಿಟೆಡ್. ಇಲ್ಲಿ ಕೊಟ್ಟಿದ್ದಾರೆ, ಜರ್ನಲ್ ಎಂಟ್ರಿ ಕೊಟ್ಟಿದ್ದಾರೆ, ಇದು ಓದ್ಕೊಳ್ಬೇಕು. ಡಿಬೆಂಚರ್ಸ್ ಹ್ಯಾವ್ ಬೀನ್ ಇಶ್ಯೂಡ್ ಎಟ್ ಡಿಸ್ಕೌಂಟ್ ಆಫ್. ಆ ಟ್ರಾನ್ಸಾಕ್ಷನ್ನ ನೋಡಿ ನೀವು ಅರ್ಥ ಮಾಡ್ಕೊಳ್ಬೇಕು. ಡಿಬೆಂಚರ್ಸನ್ನ ನಾವು ಎಷ್ಟು % ಡಿಸ್ಕೌಂಟನ್ನು ಕೊಟ್ಟು ಇಶ್ಯೂ ಮಾಡಿದ್ದೀವಿ? ಆನ್ಸರು 5% ಆಗುತ್ತೆ. ಸೊ ಈ ರೀತಿ ಜರ್ನಲ್ ಎಂಟ್ರೀಸ್ ಕ್ವಶನ್ಸ್ಗಳು ಯಾವ್ದು ಬರುತ್ತೆ ಅನ್ನೋದನ್ನ ನಾನು ನಿಮಗೆ ಹೇಳ್ತೀನಿ. ನೆಕ್ಸ್ಟು, ರಿಪೀಟೆಡ್ ಕಂಪ್ಯಾರಿಟಿವ್ ಸ್ಟೇಟ್ಮೆಂಟ್ ಆರ್ ಆಲ್ಸೋ ಕಾಲ್ಡ್ ಹಾರಿಜಾಂಟಲ್ ಅನಾಲಿಸಿಸ್. ದ 2 ಬೇಸಿಕ್ ಮೆಷರ್ಸ್ ಆಫ್, ನೋಡಿ ಇಂಪಾರ್ಟೆಂಟು, ರಿಪೀಟು, ದ 2 ಬೇಸಿಕ್ ಮೆಷರ್ಸ್ ಆಫ್ ಲಿಕ್ವಿಡಿಟಿ ಆರ್ ವೆರಿ ಇಂಪಾರ್ಟೆಂಟ್. ಕರೆಕ್ಟಾಗಿ ನೋಡ್ಕೊಳ್ಳಿ. ಕರೆಂಟ್ ರೇಷಿಯೋ ಆ್ಯಂಡ್ ಲಿಕ್ವಿಡ್ ರೇಷಿಯೋ. ಆಲ್ರೆಡಿ ಫಸ್ಟ್ ಕ್ವಶನ್ ನಿಮಗೆ ಹೇಳಿದ್ದೀನಿ. ಆನ್ ಡಿಸೊಲ್ಯೂಷನ್ ಆಫ್ ದ ಫರ್ಮ್ ಪಾರ್ಟ್ನರ್ಸ್ ಕ್ಯಾಪಿಟಲ್ ಅಕೌಂಟ್ ಆರ್ ಕ್ಲೋಸ್ಡ್ ಥ್ರೂ. ಡಿಸೊಲ್ಯೂಷನ್ನು 12 ಮಾರ್ಕ್ಸಿಗೆ ಓದುವಾಗ ನಾವು ತಿಳ್ಕೊಂಡಿದ್ದೀವಿ. ಪಾರ್ಟ್ನರ್ಸ್ ಕ್ಯಾಪಿಟಲ್ ಅಕೌಂಟ್ ಕ್ಲೋಸ್ಡ್ ಥ್ರೂ ಕ್ಯಾಶ್ ಆ್ಯಂಡ್ ಬ್ಯಾಂಕ್ ಅಕೌಂಟ್. ನಾನ್ ಕರೆಂಟ್ ಅಸೆಟ್ಸ್ ಆರ್, ಕರೆಂಟ್ ಅಸೆಟ್ಟು ನಾನ್ ಕರೆಂಟ್ ಅಸೆಟ್ಟು ಕರೆಕ್ಟಾಗಿ ಗೊತ್ತಿರಬೇಕು. ಕರೆಂಟ್ ಅಸೆಟ್ ಅಂತ ಹೇಳಿದ್ರೆ ಶಾರ್ಟ್ ಟರ್ಮ್, ಕರೆಂಟ್ ಅಸೆಟ್ ಅಂತ ಹೇಳಿದ್ರೆ ಶಾರ್ಟ್ ಟರ್ಮ್. ಓಕೆನಾ? ನೆಕ್ಸ್ಟು, ನಾನ್ ಕರೆಂಟ್ ಅಸೆಟ್ ಅಂತ ಹೇಳಿದ್ರೆ ನಥಿಂಗ್ ಬಟ್ ಫಿಕ್ಸ್ಡ್ ಅಸೆಟ್ ಅಲ್ವಾ? ಕರೆಂಟ್ ಅಸೆಟು ಫಿಕ್ಸ್ಡ್ ಅಸೆಟು. ನಾನ್ ಕರೆಂಟ್ ಅಂತ ಹೇಳಿದ್ರೇನು? ಫಿಕ್ಸ್ಡ್ ಅಸೆಟು. ಫಿಕ್ಸ್ಡ್ ಅಸೆಟ್ ಏನಿದೆ ಬಿಸ್ನೆಸ್ಸಲ್ಲಿ ಲಾಂಗ್ ಪೀರಿಯಡಲ್ಲಿ ರನ್ ಆಗುತ್ತೆ. ಹಾಗಾಗಿ ಆನ್ಸರು ಆಪ್ಷನ್ ಎ. ನೆಕ್ಸ್ಟು, ಪರ್ಸಂಟೇಜ್ ಆಫ್ ಈಚ್ ಲಯಬಿಲಿಟಿ ಟು ದ ಟೋಟಲ್ ಲಯಬಿಲಿಟೀಸ್ ಈಸ್ ಶೋನ್ ಇನ್. ವೆರಿ ಇಂಪಾರ್ಟೆಂಟ್ ಟಾಪಿಕ್. ನಾವು ಪರ್ಸಂಟೇಜ್ ಅನ್ನೋ ಒಂದು ಕಾನ್ಸೆಪ್ಟನ್ನು ಎಲ್ಲಿ ಕ್ಯಾಲ್ಕುಲೇಟ್ ಮಾಡ್ತೀವಿ? ಕಾಮನ್ ಸೈಜ್ ಬ್ಯಾಲೆನ್ಸ್ ಶೀಟಲ್ಲಿ. ದಟ್ ಈಸ್ ವೆರಿ ಇಂಪಾರ್ಟೆಂಟ್. ಇನ್ಕಮ್ ಸ್ಟೇಟ್ಮೆಂಟ್ ಅಲ್ಲ, ಕಾಮನ್ ಸೈಜ್ ಅಂದರೆ ಪರ್ಸಂಟೇಜ್, ಕಂಪ್ಯಾರಿಟಿವ್ ಅಲ್ಲ. ಹೌದಾ? ಕಂಪ್ಯಾರಿಟಿವಲ್ಲಿ ಪರ್ಸಂಟೇಜ್ ಬರೋದಿಲ್ಲ. ಕಾಮನ್ ಸೈಜಲ್ಲಿ ನಾವು ಪರ್ಸಂಟೇಜ್ ಕ್ಯಾಲ್ಕುಲೇಷನ್ ಮಾಡ್ತೀವಲ್ಲ ಒಂದು ಕಾಲಮಲ್ಲಿ, ಆ ಪರ್ಸಂಟೇಜ್ ಕ್ಯಾಲ್ಕುಲೇಷನು ಇನ್ಕಮ್ ಸ್ಟೇಟ್ಮೆಂಟಲ್ಲಿ ಮಾಡೋದು, ಬ್ಯಾಲೆನ್ಸ್ ಶೀಟಲ್ಲಿ ಮಾಡೋದು? ಬ್ಯಾಲೆನ್ಸ್ ಶೀಟಲ್ಲಿ. ಕಾಮನ್ ಸೈಜ್ ಬ್ಯಾಲೆನ್ಸ್ ಶೀಟ್. ನೆಕ್ಸ್ಟ್ ಒನ್, ಡ್ಯಾಶ್ ಆರ್ ಎಸ್ಪೆಷಲಿ ಇಂಟ್ರೆಸ್ಟೆಡ್ ಇನ್ ದ ಆವರೇಜ್ ಪೇಮೆಂಟ್ ಪೀರಿಯಡ್ ಸಿನ್ಸ್ ಇಟ್ ಪ್ರೊವೈಡ್ಸ್ ದೆಮ್ ವಿತ್ ಎ ಸೆನ್ಸ್ ಆಫ್ ದ ಬಿಲ್ ಪೇಯಿಂಗ್ ಪ್ಯಾಟರ್ನ್ಸ್ ಆಫ್ ದೆಮ್. ಆನ್ಸರ್, ಲೆಂಡರ್ಸ್ ಆ್ಯಂಡ್ ಸಪ್ಲೈಯರ್ಸ್. ನೆಕ್ಸ್ಟು, ಫಸ್ಟ್ ಕ್ವೆಶನ್ನ ಹೇಳಿದ್ದೀನಿ. ಆನ್ ಡಿಸಲ್ಯೂಷನ್ ಆಫ್ ಎ ಫರ್ಮ್ ಫಾರ್ ಕ್ಲೋಸಿಂಗ್ ದ ಬ್ಯಾಂಕ್ ಓವರ್ ಡ್ರಾಫ್ಟ್ ಈಸ್ ಟ್ರಾನ್ಸ್ಫರ್ ಟು. ಯಾಕೋ ಇದು ಇಂಪಾರ್ಟೆಂಟ್ ಅಂತಲೇ ಅನಿಸ್ತಾ ಇದೆ ನೋಡಿ. ಲಾಸ್ಟ್ ಪೇಪರಲ್ಲೂ ಡಿಸಲ್ಯೂಷನ್ ಆಫ್ ಫರ್ಮೇ ಕೇಳಿದ್ರು. ಅಂದರೆ ಡಿಸಲ್ಯೂಷನ್ ಆಫ್ ಫರ್ಮಲ್ಲಿ ಪಾರ್ಟ್ನರ್ಸ್ ಕ್ಯಾಪಿಟಲ್ ಅಕೌಂಟನ್ನು ಯಾವುದ್ರ ಮೂಲಕ ಕ್ಲೋಸ್ ಮಾಡ್ತೀವಿ? ಅದು ಕ್ಯಾಶ್ ಮತ್ತು ಬ್ಯಾಂಕ್ ಅಕೌಂಟು. ಇಲ್ಲೇನು ಕೇಳಿದ್ದಾರೆ ಅಂತ ಹೇಳಿದ್ರೆ ಬ್ಯಾಂಕ್ ಓವರ್ ಡ್ರಾಫ್ಟ್ ಎಲ್ಲಿಗೆ ಟ್ರಾನ್ಸ್ಫರ್ ಮಾಡ್ತೀರಿ ಅಂತ ಕೇಳಿದ್ದಾರೆ ಅವರು.
ಬ್ಯಾಂಕ್ ಓವರ್ ಡ್ರಾಫ್ಟನ್ನ ಎಲ್ಲಿಗೆ ಟ್ರಾನ್ಸ್ಫರ್ ಮಾಡ್ತೀರಿ ಅಂತ ಹೇಳಿದ್ರೆ, ನೀವು ಡಿಸಲ್ಯೂಷನ್ ಫಾರ್ಮ್ನ ಮಾಡುವಾಗ ಫಸ್ಟ್ ರಿಯಲೈಸೇಷನ್ ಅಕೌಂಟ್ನ ಪ್ರಿಪೇರ್ ಮಾಡ್ತೀರಲ್ಲ, ಅಲ್ಲಿ ಅಸೆಟ್ನೆಲ್ಲ ನೀವು ಅಸೆಟ್ ಲಯಬಿಲಿಟಿ ಎರಡೂ ರಿಯಲೈಸೇಷನ್ ಅಕೌಂಟಿಗೆ ಹಾಕೋದಲ್ವಾ, ರಿಯಲೈಸ್ ಮಾಡಲಿಕ್ಕೆ. ಬ್ಯಾಂಕ್ ಓವರ್ ಡ್ರಾಫ್ಟ್ ಏನು, ಲಯಬಿಲಿಟಿ. ಸೊ ಎಲ್ಲಿಗೆ ಹೋಗಬೇಕದು, ಕ್ಯಾಶಿಗೂ ಹೋಗಲ್ಲ, ಬ್ಯಾಂಕಿಗೂ ಹೋಗಲ್ಲ, ಪಾರ್ಟ್ನರ್ಸ್ ಕ್ಯಾಪಿಟಲ್ ಅಕೌಂಟ್ ಅಂತೂ ಇಲ್ಲಿ ಬರೋದೇ ಇಲ್ಲ. ಸೊ ರಿಯಲೈಸೇಷನ್ ಅಕೌಂಟಿಗೆ ಹೋಗುತ್ತೆ ಅಷ್ಟೇ. ಇಂಟ್ರೆಸ್ಟ್ ಆನ್ ಕಾಲ್ಸ್ ಇನ್ ಅರಿಯರ್ಸ್ ಈಸ್ ಚಾರ್ಜ್ಡ್ ಅಕಾರ್ಡಿಂಗ್ ಟು ಟೇಬಲ್ ಎಫ್ 8 ಅಂತ ಕೊಟ್ಟಿದ್ದಾರೆ. 10%. ಇದು ಸ್ಟ್ಯಾಂಡರ್ಡ್, ಇದು ಐಡೆಂಟಿಟಿ, ಇದು ನೋಡ್ಕೊಳ್ಬೇಕು. ಇದು ಆನ್ಸರು 10%. ದ ಪ್ರಿಸ್ಕ್ರೈಬ್ಡ್ ಫಾರ್ಮ್ ಆಫ್ ಬ್ಯಾಲೆನ್ಸ್ ಶೀಟ್ ಫಾರ್ ಕಂಪನೀಸ್ ಹ್ಯಾಸ್ ಗಿವನ್ ಇನ್ ದ ಶೆಡ್ಯೂಲ್ ಅಂತ ಕೊಟ್ಟಿದ್ದಾರೆ. ಇಲ್ಲಿ ಬ್ಯಾಲೆನ್ಸ್ ಶೀಟ್ ಫಾರ್ ಕಂಪನೀಸ್ ಹ್ಯಾಸ್ ಗಿವನ್ ಇನ್ ದ ಶೆಡ್ಯೂಲ್ ಅಂತ ಹೇಳಿದ್ರೆ ಶೆಡ್ಯೂಲ್ ನಂಬರ್ 3 ಇಯರು 2013, ಅದು ಕೂಡ ನಾನು ಮೆನ್ಷನ್ ಮಾಡಿದ್ದೀನಿ. ಇದೆರಡು ನಿಮಗೆ ಸ್ಟ್ಯಾಂಡರ್ಡ್ಸು, ಇದು ನೆನ್ಪಿಟ್ಕೊಳ್ಬೇಕು ನೀವು. ನೆಕ್ಸ್ಟ್, ವಿಚ್ ಆಫ್ ದ ಫಾಲೋಯಿಂಗ್ ಈಸ್ ನಾಟ್ ಎ ಕ್ಯಾಶ್ ಇನ್ಫ್ಲೋ ಫ್ರಮ್ ಇನ್ವೆಸ್ಟಿಂಗ್ ಆಕ್ಟಿವಿಟಿ. ನಾಟ್ ಎ ಕ್ಯಾಶ್ ಇನ್ಫ್ಲೋ, ಒಳಗೆ ಬಂದಿರೋದು, ಹೊರಗೋಗಿರೋದಲ್ಲ. ನಾಟ್ ಎ ಕ್ಯಾಶ್ ಇನ್ಫ್ಲೋ. ಇದರಲ್ಲಿ ಕೊಟ್ಟಿರುವಂತಹ 4 ಡೈಲಾಗಲ್ಲಿ, 4 ಸ್ಟೇಟ್ಮೆಂಟಲ್ಲಿ ಯಾವುದೋ ಒಂದು ಸ್ಟೇಟ್ಮೆಂಟು ಇನ್ಫ್ಲೋ ಆಗಿಲ್ಲ, ಕ್ಯಾಶ್ ಇನ್ಫ್ಲೋ ಆಗಿಲ್ಲ ಅಂತ ಕೊಟ್ಟಿದ್ದಾರೆ. ಕ್ಯಾಶ್ ರೆಸಿಪ್ಟ್ ಫ್ರಮ್ ಡಿಸ್ಪೋಸಲ್ ಆಫ್ ಫಿಕ್ಸ್ಡ್ ಅಸೆಟ್, ನೀವು ಫಿಕ್ಸ್ಡ್ ಅಸೆಟ್ನ ಡಿಸ್ಪೋಸ್ ಮಾಡಿದ್ರೆ ಕ್ಯಾಶ್ ಇನ್ಫ್ಲೋ. ಇಂಟ್ರೆಸ್ಟ್ ರಿಸೀವ್ಡ್, ಕ್ಯಾಶ್ ಇನ್ಫ್ಲೋ. ಡಿವಿಡೆಂಡ್ ರಿಸೀವ್ಡ್, ಕ್ಯಾಶ್ ಇನ್ಫ್ಲೋ. ಕ್ಯಾಶ್ ರೆಸಿಪ್ಟ್ಸ್ ಫ್ರಮ್ ಸೇಲ್ ಆಫ್ ಗೂಡ್ಸ್, ಸೇಲ್ ಆಫ್ ಗೂಡ್ಸ್. ರೆಂಡರಿಂಗ್ ಸರ್ವೀಸಸ್, ರೆಂಡರಿಂಗ್ ಸರ್ವೀಸಸ್, ಸರ್ವೀಸಸ್ ನೆನಪಿರಲಿ. ಸೊ ಇದು ಆನ್ಸರ್ ಏನಾಗುತ್ತೆ, ಆಪ್ಷನ್ ಬಿ. ಫಸ್ಟ್ ಕ್ವಶನು ಆಲ್ರೆಡಿ ಹೇಳಿದ್ದೀನಿ, ಸೆಕೆಂಡ್ ಕ್ವಶನು ಕಂಪ್ಲೀಟ್ ಮಾಡಿದ್ದೀನಿ. ನೆಕ್ಸ್ಟ್, ಮಹೇಂದ್ರ ಲಿಮಿಟೆಡ್ ಫರ್ಫೀಟೆಡ್, ನೋಡಿ ಇಲ್ಲೂ ಬಂದಿದೆ, ಕರೆಕ್ಟಾಗಿ ನೋಡ್ಕೊಳ್ಳಿ. ಮಹೇಂದ್ರ ಲಿಮಿಟೆಡ್ ಫರ್ಫೀಟೆಡ್ 4000 ಈಕ್ವಿಟಿ ಶೇರ್ಸ್ ಆಫ್ ₹10, 4000 ಈಕ್ವಿಟಿ ಶೇರ್ಸ್ ಆಫ್ ₹10, total 40,000, right? Issued at a premium of ₹2 per share, ಅಲ್ಲಿಗೆ 12 ಆಯಿತು. ಫಾರ್ ನಾನ್ ಪೇಮೆಂಟ್ ಆಫ್ ಫಸ್ಟ್ ಆ್ಯಂಡ್ ಫೈನಲ್ ಕಾಲ್ ಆಫ್ ₹4 per share, ಅಂದರೆ ಒಂದು ಶೇರಿಗೆ ₹12 ಆಯಿತು. ಫೈನಲ್ ಕಾಲ್ ಮನಿ ₹4ನ ಅವರು ಕೊಡಲಿಲ್ಲ ಅಂತ ಹೇಳಿದ್ದಾರೆ. ಆನ್ ಫರ್ಫೀಚರ್ ಶೇರ್ ಫರ್ಫೀಚರ್ ಅಕೌಂಟ್ ವಿಲ್ ಬಿ ಕ್ರೆಡಿಟೆಡ್ ಬೈ ಅಂತ ಕೊಟ್ಟಿದ್ದಾರೆ. ಇದು ಸಿಂಪಲ್ ಆಗಿ ಹೇಳಿರ್ತೀನಿ, ಡೀಟೇಲ್ ಎಕ್ಸ್ಪ್ಲನೇಷನ್ ಮಾಡಿರೋ ವಿಡಿಯೋ ಲೆಂತಿ ಆಗುತ್ತೆ. ಒಂದು ಶೇರಿಗೆ ₹4, ಓಕೆನಾ. ನೆಕ್ಸ್ಟು +2 ಪ್ರೀಮಿಯಮ್ಮು, ಅಲ್ಲಿಗೆ ₹6 ಆಯಿತು. ಟೋಟಲ್ಲು ಎಷ್ಟು ಕೊಡಲಿಲ್ಲ ಅವರು, 4 per share, ಒಂದೊಂದಕ್ಕೆ 4 per share ಕೊಟ್ಟಿಲ್ಲ, ₹4 ಕೊಟ್ಟಿಲ್ಲ ಒಂದು ಶೇರಿಗೆ. ಅಲ್ಲಿಗೆ 6×4 24 ಆಗುತ್ತೆ. ಆನ್ಸರು 24,000. ನೆಕ್ಸ್ಟು, ಕರೆಂಟ್ ಅಸೆಟ್ ಡಸ್ ನಾಟ್ ಇನ್ಕ್ಲೂಡ್, ವೆರಿ ಇಂಪಾರ್ಟೆಂಟು, ಇದು ಇನ್ನೊಂದ್ಸಲ ಹೇಳಿರ್ತೀನಿ. ಕರೆಂಟ್ ಅಸೆಟ್ ಯಾವುದು, ಫಿಕ್ಸ್ಡ್ ಅಸೆಟ್ ಯಾವುದು ಅನ್ನೋದನ್ನು ಕರೆಕ್ಟಾಗಿ ನೋಡ್ಕೊಂಡಿರಬೇಕು. ಫಿಕ್ಸ್ಡ್ ಅಸೆಟು ಲ್ಯಾಂಡು, ಬಿಲ್ಡಿಂಗು, ಮಷಿನರಿ, ಇನ್ವೆಂಟರೀಸು, ಫರ್ನಿಚರು ಇವೆಲ್ಲ ಬರುತ್ತೆ. ಕರೆಂಟ್ ಅಸೆಟ್ ಅಂತ ಹೇಳಿದ್ರೆ ಕ್ಯಾಶು, ಕ್ಯಾಶ್ ಇನ್ ಹ್ಯಾಂಡು, ಕ್ಯಾಶ್ ಎಟ್ ಬ್ಯಾಂಕು ಇವೆಲ್ಲ ಬರುತ್ತೆ ಕರೆಂಟ್ ಅಸೆಟಲ್ಲಿ. ಇಲ್ಲಿ ಅವ್ರು ಏನು ಹೇಳಿದ್ದಾರೆ, ಕರೆಂಟ್ ಅಸೆಟ್ ಡಸ್ ನಾಟ್ ಇನ್ಕ್ಲೂಡ್, ಅಂದರೆ ಇಲ್ಲಿರೋದು ಯಾವುದೋ ಒಂದು ಕರೆಂಟ್ ಅಸೆಟ್ ಅಲ್ಲ. ಯಾವುದು, ಬಿಲ್ಡಿಂಗ್. ABC ಕಂಪನಿ ಎಕ್ಸ್ಟೆಂಡ್ಸ್ ಕ್ರೆಡಿಟ್ ಟರ್ಮ್ಸ್ ಆಫ್ 45 days to its customer. Its credit collection would be considered poor if its average collection period was -days. ABC ಕಂಪನಿ ಇದೆ, ಕ್ರೆಡಿಟನ್ನ ತಗೊಂಡಿದ್ದಾರೆ ಯಾವುದೋ ಒಬ್ಬ ವ್ಯಕ್ತಿ, 45 ದಿನ ಅದಕ್ಕೆ ಅವಕಾಶ ಇತ್ತು ಆ ಕಸ್ಟಮರ್ಗೆ, ಆದರೆ ಆ ಕ್ರೆಡಿಟನ್ನ ಕೊಟ್ಟಿಲ್ಲ, ಇನ್ನೂ ಕೂಡ ಸಾಲ ಕೊಟ್ಟಿಲ್ಲ. ಆವಾಗ ಅವನಿಗೆ ಆ ಒಂದು ಟರ್ಮನ್ನ 45 ದಿನ ಇರೋದನ್ನ ಒಂದು ಎಷ್ಟು ದಿನ ಮುಂದೆ ಹಾಕ್ಬಹುದು ಅಂತ ಹೇಳಿದ್ರೆ ಇನ್ 2 days ಮುಂದೆ ಹಾಕ್ಬಹುದು, 47 days. ಓಕೆ. ನೆಕ್ಸ್ಟು ಈ ಕ್ವಶನ್ ಹೇಳಿದ್ದೀನಿ. ಇಶ್ಯೂಡ್ ಕ್ಯಾಪಿಟಲ್ ಈಸ್ ಪಾರ್ಟ್ ಆಫ್ ಆಥರೈಸ್ಡ್ ಕ್ಯಾಪಿಟಲ್. ಫೈನಾನ್ಷಿಯಲ್ ಸ್ಟೇಟ್ಮೆಂಟ್ಸ್ ಜನರಲಿ ಇನ್ಕ್ಲೂಡ್ ಅಂತ ಕೇಳಿದರೆ, ಫೈನಾನ್ಷಿಯಲ್ ಸ್ಟೇಟ್ಮೆಂಟಲ್ಲಿ ಸ್ಟೇಟ್ಮೆಂಟ್ ಆಫ್ ಪ್ರಾಫಿಟ್ ಇರುತ್ತೆ, ಪ್ರಾಫಿಟ್ ಆ್ಯಂಡ್ ಲಾಸ್ ಇರುತ್ತೆ, ಬ್ಯಾಲೆನ್ಸ್ ಶೀಟ್ ಇರುತ್ತೆ. ಬರೀ ಕಂಪ್ಯಾರಿಟಿವ್ ಫಂಡ್ ಫ್ಲೋನೋ ಇವೆಲ್ಲ ಅಲ್ಲ. ಬ್ಯಾಲೆನ್ಸ್ ಶೀಟ್, ಫೈನಾನ್ಷಿಯಲ್ ಸ್ಟೇಟ್ಮೆಂಟ್ ಹೇಗಿರುತ್ತೆ, ನಾವು ಫೈನಲ್ ಅಕೌಂಟನ್ನು ಪ್ರಿಪೇರ್ ಮಾಡ್ತೀವಲ್ಲ, ಏನೇನಿರುತ್ತೆ, ಸ್ಟೇಟ್ಮೆಂಟ್ ಆಫ್ ಪ್ರಾಫಿಟ್ ಆ್ಯಂಡ್ ಲಾಸ್ ಇರುತ್ತೆ, ಬ್ಯಾಲೆನ್ಸ್ ಶೀಟ್ ಇರುತ್ತೆ. ನೆಕ್ಸ್ಟು, ಮೋಸ್ಟ್ ರಿಪೀಟೆಡ್ ಕಂಪ್ಯಾರಿಟಿವ್ ಸ್ಟೇಟ್ಮೆಂಟ್ಸ್ ಆರ್ ಆಲ್ಸೋ ನೋನ್ ಆಸ್ ಹಾರಿಜಾಂಟಲ್. ಕಾಮನ್ ಸೈಜ್ ಸ್ಟೇಟ್ಮೆಂಟ್ಸ್ ಆರ್ ಆಲ್ಸೋ ನೋನ್ ಆಸ್ ವರ್ಟಿಕಲ್. ಇಂಪಾರ್ಟೆಂಟ್ MCQ ಇದೆ, ಫಾಸ್ಟಾಗಿ ಹೇಳ್ತಾ ಹೋಗ್ತೀನಿ, ನೋಡ್ತಾ ಹೋಗಿ. ದ ಅಗ್ರಿಮೆಂಟ್ ಬಿಟ್ವೀನ್ ದ ಪಾರ್ಟ್ನರ್ ಶುಡ್ ಬಿ ಇನ್ ಓರಲ್ ಆರ್ ರಿಟರ್ನ್. ಪಾರ್ಟ್ನರ್ಶಿಪ್ ಡೀಡ್ಸ್ ಕಂಟೈನ್ ನೇಮ್ ಆಫ್ ದ ಫರ್ಮು ಇರಬೇಕು, ನೇಮ್ ಅಂಡ್ ಅಡ್ರೆಸ್ ಆಫ್ ದ ಪಾರ್ಟ್ನರ್ಸ್ ಇರಬೇಕು, ಪ್ರಾಫಿಟ್ ಆ್ಯಂಡ್ ಲಾಸ್ ಶೇರಿಂಗ್ ರೇಷಿಯೋ ಇರಬೇಕು, ಆಲ್ ಆಫ್ ದ ಎಬೋ ಆನ್ಸರ್ ಆಗುತ್ತೆ. ವೆನ್ ವೇರಿಯಿಂಗ್ ಅಮೌಂಟ್ಸ್ ಆರ್ ವಿತ್ಡ್ರಾನ್ ಎಟ್ ಡಿಫರೆಂಟ್ ಇಂಟರ್ವಲ್ಸ್ ದ ಇಂಟ್ರೆಸ್ಟ್ ಕ್ಯಾಲ್ಕುಲೇಟಿಂಗ್ ಯೂಸಿಂಗ್, ವೆರಿ ಇಂಪಾರ್ಟೆಂಟು, ನಾಳೆ ಕೇಳುವಂಥ ಚಾನ್ಸಸ್ಸು ಇದೆ. ಅವ್ರೇನು ಹೇಳಿದ್ದಾರೆ, ವೆನ್ ವೇರಿಯಿಂಗ್ ಅಮೌಂಟ್ಸ್ ಆರ್ ವಿತ್ಡ್ರಾನ್, ಬೇರೆ ಬೇರೆ ರೀತಿಯ ಅಮೌಂಟನ್ನ ಡ್ರಾಯಿಂಗ್ಸನ್ನ ವಿತ್ಡ್ರಾ ಮಾಡಿದ್ರೆ ನಾವು ಪ್ರಾಡಕ್ಟ್ ಮೆಥಡ್ನ ಯೂಸ್ ಮಾಡ್ತೀವಿ. ಸೇಮ್ ಅಮೌಂಟನ್ನು ನಾವು ಏನಾದರೂ ವಿತ್ಡ್ರಾ ಮಾಡಿದ್ರೆ ಆವರೇಜ್ ಪೀರಿಯಡ್ ಮೆಥಡನ್ನು ಯೂಸ್ ಮಾಡ್ತೀವಿ. ಕರೆಕ್ಟಾಗಿ ನೆನ್ಪಿಟ್ಕೊಳ್ಳಿ. ಡಿಫ್ರೆಂಟ್ ಅಮೌಂಟನ್ನ ಡಿಫ್ರೆಂಟ್ ಡೇಟಲ್ಲಿ ತೊಗೊಂಡ್ರೆ ಪ್ರಾಡಕ್ಟ್ ಮೆಥಡು, ಸೇಮ್ ಅಮೌಂಟನ್ನ ಸೇಮ್ ಡೇಟಲ್ಲಿ ತೊಗೊಂಡ್ರೆ ಆವರೇಜ್ ಪೀರಿಯಡ್. ಇನ್ ಆರ್ಡರ್ ಟು ಪಾರ್ಟ್ನರ್ಶಿಪ್ ನಾವು ಎಷ್ಟು ಪರ್ಸನ್ ಇರಲೇಬೇಕು ಅಂತ ಓದಿದ್ದೀವಿ, 2 persons ರಿಪೀಟೆಡ್. ದ ಅಗ್ರಿಮೆಂಟ್ ಬಿಟ್ವೀನ್ ಪಾರ್ಟ್ನರ್ಸ್ ಮಸ್ಟ್ ಬಿ ಟು ಶೇರ್. ಅಗ್ರಿಮೆಂಟ್ ಆದಾಗ ಏನು ಶೇರ್ ಮಾಡಬೇಕು ಅಂತ ಇರುತ್ತೆ, ಓನ್ಲಿ ಪ್ರಾಫಿಟ್ಟು ಅಲ್ಲ, ಓನ್ಲಿ ಲಾಸು ಅಲ್ಲ. ಪಾರ್ಟ್ನರ್ಶಿಪ್ ಅಗ್ರಿಮೆಂಟ್ ಅಂತ
ಹೇಳಿದ್ರೆ ಬಿಸ್ನೆಸ್ಸಲ್ಲಿ ಪ್ರಾಫಿಟ್ ಇರಲಿ ಲಾಸ್ ಇರಲಿ ಎರಡೂ ಕರೆಕ್ಟಾಗಿ ಶೇರ್ ಮಾಡ್ತೀವಿ ಅಂತಲೇ ಇರುತ್ತೆ. ಅದು ಈಕ್ವಲ್ ಆಗಿರ್ಬೋದು, ಅಕಾರ್ಡಿಂಗ್ ಟು ರೇಷಿಯೋ ಆಗಿರ್ಬೋದು. ದ ಲಯಬಿಲಿಟಿ ಆಫ್ ಎ ಪಾರ್ಟ್ನರ್ ಫಾರ್ ಆಕ್ಟ್ಸ್ ಆಫ್ ದ ಫರ್ಮ್ ಈಸ್ ಅನ್ಲಿಮಿಟೆಡ್. ಇದು ಗೊತ್ತಿರುತ್ತೆ ನಿಮಗೆ. ಇಫ್ ನ್ಯೂ ಪಾರ್ಟ್ನರ್ ಬ್ರಿಂಗ್ಸ್ ಕ್ಯಾಶ್ ಫಾರ್ ಹಿಸ್ ಶೇರ್ ಆಫ್ ಗುಡ್ ವಿಲ್ ಈಸ್ ಟ್ರಾನ್ಸ್ಫರ್ ಟು ಓಲ್ಡ್ ಪಾರ್ಟ್ನರ್ಸ್ ಕ್ಯಾಪಿಟಲ್ ಅಕೌಂಟ್. ಆನ್ಸರ್ ಸ್ಯಾಕ್ರಿಫೈಸಿಂಗ್ ರೇಷಿಯೋ, ವೆರಿ ಇಂಪಾರ್ಟೆಂಟ್. Profit or loss on revaluation is shared among the partner in the old profit sharing ratio. Assets and liabilities are recorded in a balance sheet after the admission of a partner at revalued value. On the admission of a new partner, the increase in the value of an asset credited to revaluation account. The balance of reserves and other accumulated profits at the time of admission of a new partner are transferred to old partners in the old ratio. ಫಾಸ್ಟಾಗಿ ಹೇಳ್ತಾ ಇದ್ದೀನಿ, ಬೇಜಾರು ಮಾಡ್ಕೋಬೇಡಿ. ಬಟ್ ಇದನ್ನು ಸ್ವಲ್ಪ ಪಾಸ್ ಮಾಡಿ ಕರೆಕ್ಟಾಗಿ ಕ್ವಶನ್ನ ನೋಡ್ಕೊಳ್ಳಿ. ಇಲ್ಲಿ ಎ ಆ್ಯಂಡ್ ಬಿ ಸೇಮ್ ರಿಪೀಟೆಡ್ ಬಂದಿದೆ, ಮತ್ತೊಂದು ಸಲ ಹೇಳಲ್ಲ, ಸೇಮ್ ಪ್ರಾಬ್ಲಮು. ಅಮೌಂಟ್ ಡ್ಯೂ ಟು ಡಿಸೀಸ್ಡ್ ಪಾರ್ಟ್ನರ್ ಈಸ್ ಸೆಟಲ್ಡ್ ಇನ್ ದ ಫಾಲೋಯಿಂಗ್ ಮ್ಯಾನರ್, ಆಲ್ ಆಫ್ ದ ಎಬೋವ್. ನೆಕ್ಸ್ಟು ಡಿಸೀಸ್ಡ್ ಪಾರ್ಟ್ನರ್ಸ್ ಶೇರ್ ಆಫ್ ಪ್ರಾಫಿಟ್ ಇನ್ ದ ಅಕ್ರೂಡ್ ಪ್ರಾಫಿಟ್ ಮೇ ಬಿ ಕ್ಯಾಲ್ಕುಲೇಟೆಡ್ ಆನ್ ದ ಬೇಸಿಸ್ ಆಫ್, ವೆರಿ ಇಂಪಾರ್ಟೆಂಟು, ಯಾಕಂದರೆ ಡೆತ್ ಆಫ್ ಎ ಪಾರ್ಟ್ನರ್ ಮೇಲೆ ನಿಮಗೆ ಕ್ವಶನ್ಸ್ಗಳು ರೈಸ್ ಆಗಿದೆ. ಹಾಗಾಗಿ ಆನ್ಸರು ಆಲ್ ದ ಎಬೋ ಕರೆಕ್ಟಾಗಿ ಪಾಸ್ ಮಾಡಿ ನೋಡ್ಕೊಳ್ಳಿ. ಐಟಮ್ಸ್ ಟು ಬಿ ಕನ್ಸಿಡರ್ಡ್ ವೈಲ್ ಕ್ಯಾಲ್ಕುಲೇಟಿಂಗ್ ದ ಅಮೌಂಟ್ ಪೇಬಲ್ ಟು ದ ಡಿಸೀಸ್ಡ್ ಪಾರ್ಟ್ನರ್, ಆಲ್ ಆಫ್ ದ ಎಬೋ. ಈಕ್ವಿಟಿ ಶೇರ್ ಹೋಲ್ಡರ್ಸ್ ಆರ್ ಓನರ್ಸ್ ಆಫ್ ದ ಕಂಪನಿ, ವೆರಿ ಇಂಪಾರ್ಟೆಂಟ್. ಶೇರ್ಸ್ ಕ್ಯಾನ್ ಬಿ ಫರ್ಫೀಟೆಡ್ ವೈ, 4 ಆಪ್ಷನ್ ಕೊಟ್ಟಿದ್ದಾರೆ. ಯಾವಾಗ ಶೇರ್ಸನ್ನು ನಾವು ಫರ್ಫೀಟ್ ಮಾಡ್ತೀವಿ ಅಂತ ಹೇಳಿದ್ರೆ, ಮುಟ್ಟುಗೋಲು ಹಾಕೊಳ್ತೀವಿ ಅಂತ ಹೇಳಿದ್ರೆ, ಯಾವಾಗ ಅವನು ಕಾಲ್ ಮನಿಯನ್ನು ಕೊಡಲ್ವೋ, ನಾನ್ ಪೇಮೆಂಟ್ ಆಫ್ ಕಾಲ್ ಮನಿ, ಒಬ್ಬ ತಗೊಂಡಿರ್ತಾನಲ್ಲ ಶೇರು, ಅದು ಕರೆಕ್ಟಾಗಿ ಇನ್ಸ್ಟಾಲ್ಮೆಂಟಲ್ಲಿ ಕೊಡಬೇಕು. ಅವನು ಯಾವುದಾದ್ರೂ ಒಂದು ಇನ್ಸ್ಟಾಲ್ಮೆಂಟ್ ಕೊಟ್ಟಿಲ್ಲ ಅಂದರೆ ಅದು ಮುಟ್ಟುಗೋಲು ಹಾಕೊಂಡು ಬೇರೆಯವ್ರಿಗೆ ಕೊಟ್ಬಿಡ್ತೀವಿ, ನಾನ್ ಪೇಮೆಂಟ್ ಆಫ್ ಕಾಲ್ ಮನಿ. ಇಶ್ಯೂಡ್ ಕ್ಯಾಪಿಟಲ್ ನೋಡಿ, ರಿಪೀಟೆಡ್. ಇಶ್ಯೂಡ್ ಕ್ಯಾಪಿಟಲ್ ಇಸ್ ಪಾರ್ಟ್ ಆಫ್ ಆಥರೈಸ್ಡ್ ಕ್ಯಾಪಿಟಲ್. ಮ್ಯಾಕ್ಸಿಮಮ್ ನಂಬರ್ ಆಫ್ ಮೆಂಬರ್ಸ್ ಇನ್ ಅ ಪ್ರೈವೇಟ್ ಕಂಪನಿ 200. ಮೋರ್ ಅಪ್ಲಿಕೇಶನ್ಸ್ ಆರ್ ರಿಸೀವ್ಡ್, ವೆರಿ ಇಂಪಾರ್ಟೆಂಟ್. ಮೋರ್ ಅಪ್ಲಿಕೇಶನ್ಸ್ ಆರ್ ರಿಸೀವ್ಡ್ ಅಂತ ಹೇಳಿದ್ರೆ ಓವರ್ ಸಬ್ಸ್ಕ್ರಿಪ್ಷನ್ನು, ಲೆಸ್ ಅಪ್ಲಿಕೇಶನ್ಸ್ ಅಂತ ಹೇಳಿದ್ರೆ ಅಂಡರ್ ಸಬ್ಸ್ಕ್ರಿಪ್ಷನ್. ನೆನ್ಪಿಟ್ಕೊಳ್ಳಿ, ಮೋರ್ ಅಪ್ಲಿಕೇಶನ್ಸ್ನ ನಾವು ಪಬ್ಲಿಕ್ಕಿಗೆ ಆಫರ್ ಮಾಡ್ತಾ ಇದ್ದೀವಿ ಅಂತ ಹೇಳಿದ್ರೆ ಓವರ್ ಸಬ್ಸ್ಕ್ರಿಪ್ಷನ್, ಲೆಸ್ ಅಂತ ಇತ್ತು ಅಂತ ಹೇಳಿದ್ರೆ ಅಂಡರ್ ಸಬ್ಸ್ಕ್ರಿಪ್ಷನ್. ಪೇಯ್ಡ್ ಅಪ್ ಕ್ಯಾಪಿಟಲ್ ಈಸ್ ಎ ಪಾರ್ಟ್ ಆಫ್ ಕಾಲ್ಡ್ ಅಪ್ ಕ್ಯಾಪಿಟಲ್. ನನಗೆ ಅನಿಸ್ತಾ ಇದೆ ಇಶ್ಯೂಡ್ ಕ್ಯಾಪಿಟಲ್ ಈಸ್ ಎ ಪಾರ್ಟ್ ಆಫ್ ಅಥರೈಸ್ಡ್ ಕ್ಯಾಪಿಟಲ್. ಪೇಯ್ಡ್ ಅಪ್ ಕ್ಯಾಪಿಟಲ್ ಈಸ್ ಎ ಪಾರ್ಟ್ ಆಫ್ ಕಾಲ್ಡ್ ಅಪ್ ಕ್ಯಾಪಿಟಲ್. ಎರಡರಲ್ಲಿ ಒಂದು ಕೇಳ್ತಾರೆ ಅಂತ. ಮಿನಿಮಮ್ ನಂಬರ್ ಆಫ್ ಮೆಂಬರ್ಸ್ ಇನ್ ಅ ಪಬ್ಲಿಕ್ ಕಂಪನಿ 7. ಪ್ರೀಮಿಯಮ್ ಆನ್ ರಿಡಂಪ್ಷನ್ ಆಫ್ ಡಿಬೆಂಚರ್ ಅಕೌಂಟ್ ಈಸ್ ಲಯಬಿಲಿಟಿ. ಲಾಸ್ ಆನ್ ಇಶ್ಯೂ ಆಫ್ ಡಿಬೆಂಚರ್ಸ್ ಆರ್ ಟ್ರೀಟೆಡ್ ಆಸ್ ಮಿಸಲೇನಿಯಸ್ ಎಕ್ಸ್ಪೆನ್ಸಸ್. ಸೊ ಇದೆಲ್ಲ ರಿಪೀಟ್ ಆಗಿದೆ, ಈ ಪೇಜಲ್ಲಂತೂ ರಿಪೀಟ್ ಆಗಿರೋ ಕ್ವಶನ್ಸ್ ಜಾಸ್ತಿ ಇದೆ. ಡಿಬೆಂಚರ್ಸ್ ಕೆನಾಟ್ ಬಿ ರಿಡೀಮ್ಡ್ ಎಟ್ ಡಿಸ್ಕೌಂಟ್, ವೆರಿ ಇಂಪಾರ್ಟೆಂಟು. ಇಲ್ಲಿ ನೋಡಿ, ಈ 32 ಅಂತ ಏನಿದೆ ಚೆನ್ನಾಗಿ ನೋಡ್ಕೊಳ್ಳಿ ಮಕ್ಕಳೇ. ಇಲ್ಲಿ ಏನಿಲ್ಲ, ಈ ನಂಬರು ಪರ್ಸೆಂಟು ಚೇಂಜ್ ಆಗುತ್ತೆ, ಆನ್ಸರು ರೇಟ್ ಆಫ್ ಇಂಟ್ರೆಸ್ಟೇ ಇರುತ್ತೆ. ಓಕೆನಾ. ಎ ಕಂಪನಿ ಇಶ್ಯೂಡ್ 2000 8% ಡಿಬೆಂಚರ್ಸ್ ಆಫ್ ₹100 ಈಚ್ ಎಟ್ ಪಾರ್ ವ್ಯಾಲ್ಯೂ, ರಿಡೀಮ್ಡ್ ಎಟ್ 10% ಪ್ರೀಮಿಯಂ. 8% ಸ್ಟ್ಯಾಂಡ್ಸ್ ಫಾರ್ ಅಂತ ಕೊಟ್ಟಿದ್ದಾರೆ ಇಲ್ಲಿ. 8% ಸ್ಟ್ಯಾಂಡ್ಸ್ ಫಾರ್ ರೇಟ್ ಆಫ್ ಇಂಟ್ರೆಸ್ಟು. ಇವಾಗ ನಾನು ಕೇಳ್ತೀನಿ 10% ಸ್ಟ್ಯಾಂಡ್ಸ್ ಫಾರ್ ಅಂತ ಕೇಳ್ತೀನಿ, ಆನ್ಸರ್ ಏನಾಗುತ್ತೆ? ಪ್ರೀಮಿಯಂ. ಡಿಬೆಂಚರ್ ಹೋಲ್ಡರ್ಸ್ ಆರ್ ದ ಲೆಂಡರ್ಸ್ ಆಫ್ ದ ಕಂಪನಿ. ನೋಡಿ, ಇದು ಕರೆಕ್ಟಾಗಿ ನೆನ್ಪಿಟ್ಕೊಳ್ಳಿ. ಇದೇ ಜಾಗದಲ್ಲಿ ಈಕ್ವಿಟಿ ಶೇರ್ ಹೋಲ್ಡರ್ಸ್ ಅಂತ ಇದ್ರೆ, ಈಕ್ವಿಟಿ ಶೇರ್ ಹೋಲ್ಡರ್ಸ್ ಆರ್ ದ ಓನರ್ಸ್ ಆಫ್ ದ ಕಂಪನಿ, ಈಕ್ವಿಟಿ ಶೇರ್ ಹೋಲ್ಡರ್ಸ್. ಡಿಬೆಂಚರ್ ಹೋಲ್ಡರ್ಸ್ ಆರ್ ದ ಲೆಂಡರ್ಸ್ ಆಫ್ ದ ಕಂಪನಿ. ಓಕೆನಾ. ಎ ಕಂಪನಿ ಕೆನಾಟ್ ರಿಡೀಮ್ ಇಟ್ಸ್ ಡಿಬೆಂಚರ್ಸ್ ಫುಲ್ಲಿ ಔಟ್ ಆಫ್ ಕ್ಯಾಪಿಟಲ್. ನೆಕ್ಸ್ಟು ಫೈನಾನ್ಷಿಯಲ್ ಸ್ಟೇಟ್ಮೆಂಟ್ ರಿಪೀಟ್ ಆಗಿದೆ, ನೋಡ್ಕೊಳ್ಬೇಕು ನೀವು. ಇನ್ಕಮ್ ಸ್ಟೇಟ್ಮೆಂಟ್ ಆ್ಯಂಡ್ ಬ್ಯಾಲೆನ್ಸ್ ಶೀಟ್ ಈಗಷ್ಟೇ ನೋಡಿದ್ವಿ. ನೆಕ್ಸ್ಟು ಶೆಡ್ಯೂಲ್ 3 ರಿಪೀಟ್ ಆಗಿದೆ. ಕರೆಂಟ್ ಅಸೆಟ್ ಡಸ್ ನಾಟ್ ಇನ್ಕ್ಲೂಡ್, ರಿಪೀಟ್ ಆಗಿದೆ. ಕರೆಂಟ್ ಲಯಬಿಲಿಟೀಸ್ ಆರ್ ಟು ಬಿ ಪೇಯ್ಡ್ ವಿತಿನ್ 12 months, ರಿಪೀಟ್ ಆಗಿದೆ. ಎಕ್ಸ್ಟರ್ನಲ್ ಯೂಸರ್ಸ್ ಆಫ್ ಫೈನಾನ್ಷಿಯಲ್, ಇದು ವೆರಿ ಇಂಪಾರ್ಟೆಂಟು. ಇಂಟರ್ನಲ್ ಯೂಸರ್ಸು, ಎಕ್ಸ್ಟರ್ನಲ್ ಯೂಸರ್ಸು ಯಾರ್ಯಾರು ಅಂತ. ಎಕ್ಸ್ಟರ್ನಲ್ ಯೂಸರ್ಸ್ ಆಫ್ ಫೈನಾನ್ಷಿಯಲ್ ಸ್ಟೇಟ್ಮೆಂಟ್ ಯಾರು? ಶೇರ್ ಹೋಲ್ಡರ್ಸು. ಇಂಟರ್ನಲ್ ಯೂಸರ್ಸ್ ಯಾರು ಅಂತ ಹೇಳಿದ್ರೆ ಓನರ್ಸು ಅಥವಾ ಬೋರ್ಡ್ ಆಫ್ ಡೈರೆಕ್ಟರ್ಸು ಅವರಾಗಿರ್ತಾರೆ. ಫೈನಾನ್ಷಿಯಲ್ ಸ್ಟೇಟ್ಮೆಂಟ್ಸ್ ಆರ್ ಪ್ರಿಪೇರ್ಡ್ ಬೇಸ್ಡ್ ಆನ್, ಎಲ್ಲವೂ ಹೌದು. ನೆಕ್ಸ್ಟ್ ದ ಫೈನಾನ್ಷಿಯಲ್ ಸ್ಟೇಟ್ಮೆಂಟ್ಸ್ ಆಫ್ ಎ ಬಿಸ್ನೆಸ್ ಎಂಟರ್ಪ್ರೈಸ್ ಇನ್ಕ್ಲೂಡ್ ಆಲ್ ಆಫ್ ದ ಎಬೋ. ಓದ್ಕೊಳ್ಳಿ, ಎಲ್ಲ ಸೆಂಟೆನ್ಸು ಓದ್ಕೊಳ್ಳಿ ಕರೆಕ್ಟಾಗಿ. ದ ಮೋಸ್ಟ್ ಕಾಮನ್ಲಿ ಯೂಸ್ಡ್ ಟೂಲ್ಸ್ ಆಫ್ ಫೈನಾನ್ಷಿಯಲ್ ಅನಾಲಿಸಿಸು ಆಲ್ ದ ಎಬೋ, ಎಲ್ಲದೂ ಹೌದು. ಹಾರಿಜಾಂಟಲು, ವರ್ಟಿಕಲು, ರೇಷಿಯೋ ನಾವೆಲ್ಲದನ್ನು ಮಾಡ್ತೀವಿ, ಎಲ್ಲದ್ರ ಮುಖನೂ ಫೈನಾನ್ಷಿಯಲ್ ಸ್ಟೇಟ್ಮೆಂಟ್ನ ನಾವು ಅನಲೈಸ್ ಮಾಡ್ತೀವಿ. ಸೊ ಆಲ್ ಆಫ್ ದ ಎಬೋ ಆನ್ಸರ್ ಆಯಿತು, ಮುಗೀತು. ಲಾಸ್ಟ್ ಒಂದು 5-6 ಕ್ವಶನ್ಸ್ ಅಷ್ಟೇ. ಕಂಪ್ಯಾರಿಟಿವ್ ಸ್ಟೇಟ್ಮೆಂಟ್ ರಿಪೀಟ್. ಕಾಮನ್ ಸೈಜ್ ರಿಪೀಟ್. ಕಾಮನ್ ಸೈಜ್ ನೋಡಿ, ಕಂಪ್ಯಾರಿಟಿವ್ನ ಏನಂತ ಕರಿತೀವಿ? ಹಾರಿಜಾಂಟಲ್ ಕರಿತೀವಿ. ಕಾಮನ್ ಸೈಜ್ನ ವರ್ಟಿಕಲ್ ಅಂತ ಕರಿತೀವಿ. ಕಾಮನ್ ಸೈಜ್ ಸ್ಟೇಟ್ಮೆಂಟ್ಸ್ ಆರ್ ಯೂಸ್ಫುಲ್ ಇನ್ ಕಂಪ್ಯಾರಿಸನ್ ಆಫ್, ದಟ್ ಈಸ್ ವೆರಿ ಇಂಪಾರ್ಟೆಂಟ್. ಕಂಪ್ಯಾರಿಸನ್ ಆಫ್ ಇಂಟ್ರಾ ಫರ್ಮು ಹೌದು, ಇಂಟರ್ ಫರ್ಮು ಹೌದು. ಸೊ ಆನ್ಸರ್ ಬೋತ್ ಎ ಆ್ಯಂಡ್ ಬಿ. ದ ಡ್ಯಾಶ್ ಆಫ್ ಬಿಸ್ನೆಸ್ ಈಸ್ ಮೆಜರ್ಡ್ ಬೈ ಇಟ್ಸ್ ಎಬಿಲಿಟಿ ಟು ಸ್ಯಾಟಿಸ್ಫೈ ಇಟ್ಸ್ ಶಾರ್ಟ್ ಟರ್ಮ್ ಆಬ್ಲಿಗೇಷನ್ಸ್ ಆಸ್ ದೇ ಬಿಕಮ್ ಡ್ಯೂ ಲಿಕ್ವಿಡಿಟಿ. ದ 2 ಬೇಸಿಕ್ ಮೆಜರ್ಸ್ ಆಫ್ ಲಿಕ್ವಿಡಿಟಿ ಆರ್, ಇದು ನೋಡಿ ನಿಮ್ಮ ಮಾಡಲ್ ಪೇಪರಲ್ಲೇ ಇದೆ ಮಕ್ಕಳೇ, ವೆರಿ ವೆರಿ ಇಂಪಾರ್ಟೆಂಟ್. ಇಲ್ಲೇನು ಇಷ್ಟೋ ತನಕ ಮಾಡಿಬಿಟ್ರು ಮೇಡಮ್, 30 ನಿಮಿಷ ಕ್ರಾಸ್ ಆಗಿಬಿಡತ್ತೆ ವಿಡಿಯೋ ಅನ್ಕೋಬೇಡಿ. ಬಟ್ ಇವೆಲ್ಲ ಸಿಕ್ಕಾಪಟ್ಟೆ ರಿಪೀಟ್ ಆಗ್ತಾ ಇದೆ. ಎಕ್ಸಾಂಪಲ್ಸ್ ಆಫ್ ಕ್ಯಾಶ್ ಇನ್ಫ್ಲೋ
ಫ್ರಮ್ ಇನ್ವೆಸ್ಟಿಂಗ್ ಆ್ಯಕ್ಟಿವಿಟಿ, ಇದು ಕೂಡ ಕರೆಕ್ಟಾಗಿ ನೋಡ್ಕೊಳ್ಳಿ. ಆಲ್ ಆಫ್ ದ ಎಬೋ ಆನ್ಸರು, ಯಾಕಂದರೆ ಎಲ್ಲದೂ ಕೂಡ ಇನ್ಫ್ಲೋ ಆಗಿದೆ. ಮಾಡೆಲ್ ಪೇಪರ್ ಕೊಟ್ಟಿದ್ರಲ್ಲಿ ಯಾವುದೋ ಒಂದು ಇನ್ಫ್ಲೋ ಆಗಿಲ್ಲ, ಅದಕ್ಕೆ ಆನ್ಸರ್ ಅದನ್ನು ಹಾಕಿದ್ವಿ. ಬಟ್ ಇಲ್ಲಿ 3 ಇನ್ಫ್ಲೋನೇ ಆಗಿದೆ. ವೆನ್ ಒನ್ ಆಫ್ ದ ಫಾಲೋಯಿಂಗ್ ಈಸ್ ನಾಟ್ ಕ್ಯಾಶ್ ಔಟ್ ಫ್ಲೋ, ನೋಡಿ ಇನ್ಫ್ಲೋನ ಮಾಡೆಲ್ ಪೇಪರಲ್ಲಿ ಕೊಟ್ಟಿದ್ದಾರೆ. ಇನ್ಫ್ಲೋ ಅಥವಾ ಔಟ್ ಫ್ಲೋ ಬಗ್ಗೆ ಒಂದು ಕ್ವಶನ್ ನಿಮಗೆ ಗ್ಯಾರಂಟಿ ಇರುತ್ತೆ ಕೇಳುವಂಥ 5 ಕ್ವಶನಲ್ಲಿ. ವಿಚ್ ಒನ್ ಆಫ್ ದ ಫಾಲೋಯಿಂಗ್ ಈಸ್ ನಾಟ್ ಎ ಕ್ಯಾಶ್ ಔಟ್ ಫ್ಲೋ. ಇಲ್ಲಿ ಎಕ್ಸಾಂಪಲ್ಸ್ ಆಫ್ ಕ್ಯಾಶ್ ಇನ್ಫ್ಲೋ ನಾಟ್ ಕೇಳಿಲ್ಲ, ಕ್ವಶನ್ನ ಕರೆಕ್ಟಾಗಿ ಅರ್ಥ ಮಾಡ್ಕೋಬೇಕು. ಈ 3 ಸೆಂಟೆನ್ಸಲ್ಲಿ ಟ್ರಾನ್ಸಾಕ್ಷನಲ್ಲಿ ಕ್ಯಾಶ್ ಇನ್ಫ್ಲೋ ಯಾವುದು? 3 ಹೌದು. ಇಲ್ಲಿ ಕೊಟ್ಟಿರುವಂಥ 4 ಟ್ರಾನ್ಸಾಕ್ಷನ್ಲಿ ಯಾವುದು ಕ್ಯಾಶ್ ಔಟ್ ಫ್ಲೋ ಅಲ್ಲ? ನಾಟ್. ಯಾವುದು ಅಲ್ಲ? ಆನ್ಸರು ಸಿ, ಕ್ಯಾಶ್ ಪೇಮೆಂಟ್ಸ್ ಟು ಅಕ್ವೈರ್ ಫಿಕ್ಸ್ಡ್ ಅಸೆಟ್. ವಿಚ್ ಆಫ್ ದ ಫಾಲೋಯಿಂಗ್ ಈಸ್ ನಾಟ್ ಎ ಕ್ಯಾಶ್ ಇನ್ಫ್ಲೋ. ಇಲ್ಲಿ ಅವರು ಎಕ್ಸಾಂಪಲ್ಸ್ ಆಫ್ ಕ್ಯಾಶ್ ಇನ್ಫ್ಲೋ ಕೇಳಿದರು, ಇಲ್ಲಿ ನಾಟ್ ಇನ್ಫ್ಲೋ ಕೇಳಿದ್ದಾರೆ, ಇಲ್ಲಿ ನಾಟ್ ಕ್ಯಾಶ್ ಔಟ್ ಫ್ಲೋ. ಇದಿಷ್ಟು ನೀವು ಇಲ್ಲಿ ಏನಿದೆ 48, 49, 50 ಡೀಟೇಲ್ ಆಗಿ ಕರೆಕ್ಟಾಗಿ ನೋಡ್ಕೊಳ್ಬೇಕು. ಕಾನ್ಸೆಪ್ಟ್ ಇಲ್ಲೇ ಪಾಸ್ ಮಾಡಿ ಕರೆಕ್ಟಾಗಿ ನೋಡ್ಕೊಳ್ಬೇಕು. ಓಕೆನಾ? ನೆಕ್ಸ್ಟ್ ವಿಡಿಯೋ ಇಷ್ಟು ಲೆಂತಿ ಆಗಲ್ಲ, ಬಿಕಾಸ್ ಇಲ್ಲಿ ನೀವು ಕೆಲವೊಂದು ಇನ್ಫಾರ್ಮೇಷನ್ಗಳಿಗೆ ಕೊಟ್ಟಿದ್ದೆ. ಮತ್ತು 1 ಮಾರ್ಕಿನ MCQ ಅಲ್ಲಿ ಪ್ರಾಬ್ಲಮ್ ಕವರ್ ಆಗುತ್ತೆ ಮಕ್ಕಳೇ, ಅದಕ್ಕಾಗಿ ವಿಡಿಯೋ ಇಷ್ಟು ಲೆಂತಿ ಆಯಿತು. ಇಲ್ಲಿವರೆಗೂ ವಾಚ್ ಮಾಡಿದವರು ಯಾರಿಗೆ ಶೇರ್ ಮಾಡ್ತೀರಿ, ವಿಡಿಯೋ ಲೆಂತ್ ಇದೆ ಅಂತ ಹೇಳ್ಕೊಂಡು ನೆಗ್ಲೆಕ್ಟ್ ಮಾಡಬೇಡಿ, ಕರೆಕ್ಟಾಗಿ ನೋಡ್ಕೊಳ್ಳಿ. ಎಷ್ಟೋ ಕಾನ್ಸೆಪ್ಟ್ಗಳು ನಿಮಗೆ ಅರ್ಥ ಆಗುತ್ತೆ ಅನ್ನೋದನ್ನು ನಿಮಗೆ ಅರ್ಥ ಆದರೆ ದಯವಿಟ್ಟು ಅವರಿಗೂ ಕೂಡ ಶೇರ್ ಮಾಡಿ. ಓಕೆನಾ? ನೆಕ್ಸ್ಟ್ ವಿಡಿಯೋದಲ್ಲಿ ಮತ್ತೆ ಸಿಗ್ತೀನಿ. ಅಲ್ಲಿವರೆಗೂ ಚೆನ್ನಾಗಿ ಓದ್ಕೊಳ್ಳಿ. ಥ್ಯಾಂಕ್ ಯು. ಆಲ್ ದ ಬೆಸ್ಟ್.